ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನು ಅಂದರೆ, ಇತ್ತೀಚೆಗಷ್ಟೇ ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ ಆಶ್ರಮದ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 101 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ಈ ವಿಶೇಷ ವಿವಾಹ ಮಹೋತ್ಸವ ಗುರುಜಿಯವರ ನೇತೃತ್ವದಲ್ಲಿ ನಡೆದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸಿದ್ರು, ನವ ದಂಪತಿಗಳಿಗೆ ಆಶೀರ್ವದಿಸಿದ್ರು. ಬನ್ನಿ ಈ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಹೇ ಗುರುವಿನ ಪಾದದ ಧೂಳಿನ ಕಣಕಣ ಮೃತ್ತಿಕೆಯಂತೆ ನೋಡು. ಹೇ ಗುರುವಿನ ಹೆಸರಲೆ ಅಶ್ವಿನಿ ಭರಣಿ ಕೃತ್ತಿಕೆಯುಂಟು ಹಾಡು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗಾಳಿಯು ಕೂಡ ಉಸಿರಾಡೋಲ್ಲ ಎಂದು. ಗುರುವಿನ ಕೈಗಳ ಸ್ಪರ್ಶವೇ ಸಾಕು ಭೂಮಿ ಬಾನು ಒಂದು. ಭಕ್ತಿಯು ಮುಕ್ತಿಯು ನಿಶ್ಚಲ ಶಕ್ತಿಯು ಎಲ್ಲ ಗುರುವೇ ಎಂದು. ಶಿಕ್ಷಣ ರಕ್ಷಣೆ ಹೊಣೆಯನ್ನು ಹೊತ್ತ ಗುರುವು ಈತನೆ ಎಂದು. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ವಂದಿಸುವೆ ಗುರುವಿಗೆ, ಅಭಿವಂದಿಸುವೆ ಪ್ರಭುವಿಗೆ. ಗುರುವೆಂದರೆ ಲಘುವಲ್ಲ, ಬಾಳಿಗೊಂದು ಗುರುತು. ಬದುಕು ಬೆಳಕು ಕಾಣದೆಂದು ಗುರುವು ಸಿಗದ ಹೊರತು. ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ನಂದಗೋಕುಲಾಶ್ರಮದಲ್ಲಿ ನಡೀತಾ ಇರ್ತಕ್ಕಂತಹ ಸಾಮೂಹಿಕ ವಿವಾಹ. ಸಾಮೂಹಿಕ ವಿವಾಹ ಅಂದರೆ ಎಲ್ಲರನ್ನೂ ಒಂದೆಡೆ ಸೇರಿಸಿ ಜಾತಿ ಮತ ಭೇದವಿಲ್ಲದೀರ ಮಾಡುವಂತಹ ಏಕೈಕ ಕಾರ್ಯಕ್ರಮ ಅಂದರೆ ಬಹುಶಃ ಈ ಒಂದು ಕಲ್ಯಾಣ ಅಂದರೆ ವಿವಾಹ. ಈ ವಿವಾಹದಲ್ಲಿ ಜಾತಿ ಮತ ಭೇದವಿಲ್ಲ. ಈ ಸುಂದರವಾದಂತಹ ವೇದಿಕೆಯಲ್ಲಿ ಮದುವೆ ಆದಂತಹ ನವವಧುವರರಿಗೆ ಇದೊಂದು ಹೇಳಬೇಕಂದ್ರೆ ಅತ್ಯುತ್ತಮವಾದಂತಹ ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದಿರತಕ್ಕಂಥ ಸಾವಿರಾರು ಜನದ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಏಕೈಕ ಸ್ಥಳ ಅಂದರೆ ಅದು ತಪ್ಪಲ್ಲ. ಭಗವಂತ ಈ ಭೂಲೋಕದಲ್ಲಿ ಸಾರ್ವತ್ರಿಕವಾಗಿ ಹೇಳಬೇಕಂದ್ರೆ ಯಾರೂ ಇಲ್ಲಿ ಬಡವರಲ್ಲ, ಎಲ್ಲರೂ ಶ್ರೀಮಂತರೇ. ಆದರೆ ನಾನು ನನ್ನ ಪರಿವಾರ ಅಂತ ಹೇಳಿ ಪ್ರತ್ಯೇಕವಾಗಿ ಮದುವೆ ಆದಾಗ ಇಷ್ಟು ಜನ ಸೇರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವ ಹೆಣ್ಣು ಯಾವ ಗಂಡು, ಆದರೆ ಎಲ್ಲರನ್ನೂ ಸಹಿತ ಒಳ್ಳೆಯ ಮನಸ್ಸಿನಿಂದ ಹರಿಸ್ಲಿಕ್ಕಾಗಿ ಇವತ್ತಿನ ದಿವಸ ಈ ಒಂದು ವೇದಿಕೆಯಲ್ಲಿ ಸಾಧು ಸಂತರಿದ್ದಾರೆ, ಋಷಿ ಮುನಿಗಳಿದ್ದಾರೆ, ಹಾಗೂ ಸಾಕಷ್ಟು ವೇದ ಜ್ಞಾನವನ್ನು ಅರಿತಿರ್ತಕ್ಕಂತಹ ವೇದ ವಿದ್ವಾಂಸರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಆಗಮ ಪಂಡಿತರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಸಾಕ್ಷೀಭೂತರಾಗಿರ್ತಕ್ಕಂಥ ಸಾವಿರಾರು ಜನದ ಅಭಿಮಾನಿ ದೇವರುಗಳು ತಾವಿದ್ದೀರಿ. ನಿಮ್ಮೆಲ್ಲರ ಒಳ್ಳೆಯ ಮನಸ್ಸಿನಿಂದ ಈ ಹೊಸದಾಗಿ ಇವತ್ತಿನಿಂದ ಹೊಸ ಹೆಜ್ಜೆಯನ್ನು ಇಡುತ್ತಿರ್ತಕ್ಕಂಥ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ ಹೊಸದಾಗಿ ಆ ಒಂದು ಸಮುದ್ರದಲ್ಲಿ ಇಳಿತಾ ಸಮುದ್ರದ ಉದ್ದಗಲವನ್ನು ಆಳವನ್ನು ಕಂಡುಹಿಡಿದು ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕಾಗಿ ನವ ವಧುವರರು ಪ್ರಯಾಣ ಬೆಳೆಸಿದ್ದಾರೆ. ಅಂತಹ ಶುಭ ಸಂದರ್ಭ ಈ ಶುಭಗಳಿಗೆ ನಂದಗೋಕುಲ ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅದ್ಧೂರಿಯುತವಾಗಿ ವಿವಾಹವನ್ನು ಮಾತೃಶ್ರೀಯವರು ನಡೆಸ್ತಿದ್ದಾರೆ. ಈ ತಾಯಿಯ ಈ ಒಂದು ಒಳ ಮನಸ್ಸು ಇಲ್ಲಿ ಬರೀ ವರ್ಷಕ್ಕೊಮ್ಮೆ ನಡೀತಕ್ಕಂತಹ ಬರೀ ವಿದ್ಯಾಭ್ಯಾಸ ಏನದು ವಿವಾಹ ಮಾತ್ರವೇ ಅಲ್ಲ, ವರ್ಷಕ್ಕೆ ಒಮ್ಮೆ ನಡೀತಕ್ಕಂಥ ಸಾಮೂಹಿಕ ವಿವಾಹವಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯವಲ್ಲದಿರ ಇದ್ದರೂ ಸಹಿತ ರಾಜ್ಯದಿಂದ ಹೊರ ರಾಜ್ಯಗಳಿಂದ ಬಡ ವಿದ್ಯಾರ್ಥಿಗಳನ್ನು ಕರೆತಂದು ಆ ಬಡ ಮಕ್ಕಳಿಗೆ ಒಂದಷ್ಟು ವಿದ್ಯಾಭ್ಯಾಸವನ್ನು ಕೊಟ್ಟು ವಸತಿಯನ್ನು ಕೊಟ್ಟು ಆ ಮಕ್ಕಳಿಗೆ ಕಾಲಕಾಲಕ್ಕೆ ಊಟ ಉಪಚಾರ ಬಟ್ಟೆ ಪ್ರತಿಯೊಂದು ಸಹಿತ ನೋಡಿಕೊಂಡು ಬರೀ ಹೊಟ್ಟೆಲಿ ಹುಟ್ಟಿದ್ರೆ ಮಕ್ಕಳು ಮಾತ್ರ ಅಲ್ಲ, ಆ ಮಕ್ಕಳನ್ನು ತಂದು ಸಾಕಿ ಸಲುಹಿ ಅವ್ರನ್ನೊಬ್ಬ ಜ್ಞಾನವಂತರನ್ನು ಮಾಡಿ ದೇಶಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡುವಂಥ ಕಾಯಕ ಇದೆಯಲ್ಲ, ಇದು ಮದರ್ ತೆರೇಸಾ ಅವರಿಗೆ ಮುಟ್ಟುತ್ತೆ. ತಾಯಿ ಮದರ್ ತೆರೇಸಾ ಅವರು ಏನು ಸಾಧನೆ ಮಾಡಿದ್ರು, ಯಾವುದೇ ರೋಗ ರುಜಿನಗಳು ಬಂದರೂ ಸಹಿತ ಆಕೆ ಹಸೈಸ್ಕೊಳ್ತಾ ಇರಲಿಲ್ಲ. ಎಲ್ಲರನ್ನೂ ಸಹಿತ ತನ್ನ ಸೆರಗಿನಲ್ಲಿ ತನ್ನ ತೊಡೆಯ ಮೇಲೆ ಮಲಗಿಸಿ ತಾನು ಇರ್ತಕ್ಕಂತಹ ಒಂದು ರೀತಿಯನ್ನು ಪ್ರತಿಯೊಬ್ಬರಿಗೂ ತನ್ನ ಮಾತೃ ಸೇವೆಯನ್ನು ಆ ಮಾತೃ ಪ್ರೀತಿಯನ್ನು ಹಂಚಿದಂಥವರು ತಾಯಿ ಮದರ್ ತೆರೇಸಾ. ಆ ಒಂದು ನಿಟ್ಟಿನಲ್ಲಿ ಈ ತಾಯಿ ಇವಾಗ ಅದೇ ಪ್ರಯತ್ನದಲ್ಲಿ ಅದೇ ಸಾಧನೆಯಲ್ಲಿ ಸಾಗ್ತಾ ಇದ್ದಾರೆ. ಹಿಂದೂ ಸನಾತನ ಧರ್ಮ ಆಧ್ಯಾತ್ಮಿಕ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕದ ಒಳಹಾದಿನಲ್ಲಿ ಪ್ರತಿನಿತ್ಯ ಕಾಯಕವನ್ನು ನಿತ್ಯಾನುಷ್ಠಾನವಾಗಿ ಮಾಡಿಕೊಂಡು ಇವತ್ತಿನ ದಿವಸ ಬರೀ ಆಧ್ಯಾತ್ಮಿಕ ಭಜನೆ ಪೂಜೆ ಪುನಸ್ಕಾರ ಅಥವಾ ದಾನ ಧರ್ಮ ಬರೀ ಇಷ್ಟಕ್ಕೆ ಸೀಮಿತವಲ್ಲ. ಈ ಒಂದು ಆಶ್ರಮ ಈ ಆಶ್ರಮ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನವೊಲಿಸುವಂಥ ಸಮಾಜಕ್ಕೆ ಬೇಕಾದಂಥ ಸೇವೆ ವೃದ್ಧಾಶ್ರಮ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿನ ದಿವಸ ಶ್ರೀಮಂತಿಕೆ ಜಾಸ್ತಿ ಆದಷ್ಟು ಮನೆಯಲ್ಲಿ ಹಿರಿಯರಿಗೆ ಗೌರವ ಕಡಿಮೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ಜನ. ಇಲ್ಲಿ ಹಿಂದೆ ಒಂದು ಹೊತ್ತು ಊಟ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಭೂಮಿ ಕೆಲಸನೋ ಆಚೆ ಕಡೆ ಯಾವುದೋ ಒಂದು ಕೆಲಸ ಕಾರ್ಯ ಮಾಡಿ ಮಧ್ಯಾಹ್ನ ಒಂದೊತ್ತು ಕೂತು ಊಟ ಮಾಡೋದು ಬಹಳ ಕಷ್ಟವಾಗಿತ್ತು. ಒಂದು ಹೊತ್ತು ಊಟ ಮಾಡುವಾಗ ಎಲ್ಲರೂ ನೆಮ್ಮದಿಯಾಗಿದ್ವಿ. ಆದರೆ ಇವತ್ತು ಒಂದು ಹೊತ್ತು ಊಟ ಅಲ್ಲ, 3 ಹೊತ್ತು ಊಟ, ಬೇಕಾದಂತಹ ಒಳ್ಳೆಯ ವಸ್ತ್ರ, ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಎಲ್ಲವೂ ಮೈ ಮೇಲಿದೆ. ಆದರೆ ಪ್ರೀತಿ ವಿಶ್ವಾಸ ಇಲ್ಲ. ಪ್ರೀತಿ ವಿಶ್ವಾಸ ಮನೆ ಮಠ ಬಿಟ್ಟು ಹೊರಟೋಯ್ತು. ಅನ್ಯೋನ್ಯತೆ ಇಲ್ಲ, ಬಾಂಧವ್ಯ ಇಲ್ಲ, ತಂದೆ ತಾಯಿ ಗುರು ಹಿರಿಯರು ದೊಡ್ಡವರು ಚಿಕ್ಕವರು ಆ ಬೆಲೆ ಆ ಒಂದು ಸಂಸ್ಕಾರ ಇಲ್ಲ.
ಬೀರು ಬಾಗಿಲು ಓಪನ್ ಮಾಡಿದ್ರೆ ಬೇಕಾದಷ್ಟು ದುಡ್ಡು, ಈ ಜೋಬಿಗೆ ಅಷ್ಟು ದುಡ್ಡು, ಆ ಜೋಬಿಗೆ ಅದಷ್ಟು ದುಡ್ಡು, ಮೇಲಿನ ಜೋಬಿಗೆ ಅಷ್ಟು ದುಡ್ಡು. ದುಡ್ಡು ಕಾಸು ಇದೆಯೇ ವಿನಃ ಒಳ್ಳೆ ಆರೋಗ್ಯ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಇವತ್ತು ನಿಮ್ಮ ಜೋಬಿನಲ್ಲಿ ದುಡ್ಡು ಉಳಿಬೇಕಾದ್ರೆ ನಮ್ಮ ಹಿಂದಿನವರು, ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಮುತ್ತಾತ, ಅವರು ಪಟ್ಟ ಶ್ರಮ, ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆ ಜಮೀನು, ಆ ಭೂಮಿ, ಆ ಹಣದ ಕಾಸು ಇವತ್ತು ನಾವು ಸುಖ ನೋಡ್ತಾ ಇದ್ದೀವಿ. ಸುಖ ನೋಡುವಷ್ಟು ಕಾಲ ಮಾತ್ರ ನಮ್ಮ ಹಿಂದೆ ಈ ದುಡ್ಡು. ಕೇರಳದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿಯೇ ಅಮೃತಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯಸ್ಸಿನವರು ಸೇವಿಸಬಹುದಾದಂಥ ಔಷಧಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಲಿ, ಹೊಟ್ಟೆ ನೋವು, ಅಜೀರ್ಣ, ಅಲ್ಸರ್, ಆಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಹುಣ್ಣು, ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದರೆ ಅಮೃತಬಿಂದುವನ್ನು ಖಂಡಿತವಾಗಿಯೂ ಸೇವಿಸಿ. ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಗುರೂಜಿಯವರು ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ತಾಲೂಕು ಛಾಯಾನಗರಕ್ಕೆ ಆಗಮಿಸ್ತಾರೆ. ಇವತ್ತು ಮತ್ತು ನಾಳೆ 2 ದಿನಗಳು ಛಾಯಾನಗರದಲ್ಲಿ ಗುರೂಜಿಯವರು ಇರ್ತಾರೆ. ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ ಈ 2 ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಖಂಡಿತವಾಗಿಯೂ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಈಗ ನಾವು ಇತ್ತೀಚೆಗಷ್ಟೇ ಸೇಗನಾಯಕನಹಳ್ಳಿ, ಸರ್ಜಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ಇಲ್ಲಿ ನಡೆದಂತಹ ಶ್ರೀ ನಂದಗೋಕುಲ ಆಶ್ರಮದ ವತಿಯಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ನಮಗೆ ಚಳಿ ಜ್ವರ ಬಂದರೆ ಮೊದಲು ಪ್ರೀತಿ ವಿಶ್ವಾಸ ಮಾತಾಡೋರು ಯಾರು? ನಾವು ಅವರನ್ನು ಕಡೆಗಾಣಿಸಿದ್ರು ಸಹಿತ, ಅಯ್ಯೋ ಮೊಮ್ಮಗನಿಗೆ ಜ್ವರ ಬಂದಿದೆ, ಅಯ್ಯೋ ಮಗನಿಗೆ ಜ್ವರ ಬಂದಿದೆ, ಅಯ್ಯೋ ಮಗಳಿಗೆ ತೊಂದರೆ ಆಗ್ತಾ ಇದೆ. ಈ ಅಂತಃಕರುಣೆ ಹಿರಿಯರಿಗಿದೆ. ಹೆಚ್ಚು ಹಣಕಾಸಿನ ಮದ ನಮ್ಮಂಥ ಯುವಕರಿಗಿದೆ. ಈ ಯುವಕರಿಗಿರ್ತಕ್ಕಂತಹ ಈ ಮದವನ್ನು ನಾನು, ನಂದು, ನನ್ನ ಮನೆ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ಬರೀ ಇಷ್ಟಕ್ಕೆ ನಾವು ಸೀಮಿತವಾಗಿಬಿಟ್ರೆ ಹಿರಿಯರ ಗತಿ ಏನು? ಅವರು ಕೂಡಿಟ್ಟು ಉಪವಾಸ ವನವಾಸ ಮಾಡಿ ಸಾಕಷ್ಟು ಶ್ರಮ ವಹಿಸಿ ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಮನೆಯಲ್ಲಿ ಬಿಟ್ಟು ಇಂತಹ ನಂದಗೋಕುಲ ಆಶ್ರಮಗಳಲ್ಲಿ ಬಂದು ಏನೋ ರಾಮ ಕೃಷ್ಣ ಅಂತ ತಿಳ್ಕೊಂಡು ಈ ಮಾತೃಶ್ರೀಯವರ ಆಶ್ರಯದಲ್ಲಿ ಇವತ್ತೆಷ್ಟೋ ಜನ ತಾಯಂದಿರಿದ್ದಾರೆ. ಇಲ್ಲಿ ಇವತ್ತಿನ ದಿವಸ ಈ ಆಶ್ರಮಕ್ಕೆ ಬಂದರೆ ನನಗೊಂದು ಸಂತೋಷ ಏನಂದರೆ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಒಂದು ಕಡೆ ಸಂತೋಷ ಇದೆ, ಮತ್ತೊಂದು ಕಡೆ ದುಃಖ ಇದೆ. ನನಗೆ ಆಶ್ರಮ ಬೇಕಾ ಅನಿಸುತ್ತೆ. ನನಗೆ ಬಹುಶಃ ಇಂಥ ಆಶ್ರಮಗಳಿರೋದ್ರಿಂದ ನಾವು ಮಾಡಬೇಕಾದಂತಹ ಕರ್ತವ್ಯವನ್ನು ಮರೆತು ಇಂತಹ ಆಶ್ರಮಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ, ತಾಯಿನೋ ತಂದೆನೋ ಅಜ್ಜಿನೋ ತಾತನೋ ತೊಗೊಂಬಂದು ಈ ಆಶ್ರಮಕ್ಕೆ ಸೇರಿಸ್ಬಿಡ್ತೀವಿ. ಇನ್ನೊಂದು ಕಡೆ ಅನಿಸುತ್ತೆ, ಎಲ್ಲೂ ಆಧಾರ ಇಲ್ಲ ಅಂದರೆ ಮನುಷ್ಯನಿಗಿಷ್ಟು ನೆಮ್ಮದಿ ಬೇಕು. ಬಾಲ್ಯದಿಂದ ಕಷ್ಟಪಟ್ಟು ತಿನ್ನೋದನ್ನು ಉಳಿಸಿ ಒಳ್ಳೆ ಬಟ್ಟೆ ಹಾಕ್ಕೊಳಿದ್ರೆ, ಅಯ್ಯೋ ಒಳ್ಳೆ ಸೀರೆ ಉಟ್ಕೊಂಬಿಟ್ರೆ ಆ ದುಡ್ಡು ನನಗೆ ಹಾಳಾಗೋಗ್ಬಿಡುತ್ತಲ್ಲ, ಒಳ್ಳೆ ಶರ್ಟ್ ಹಾಕ್ಕೊಂಬಿಟ್ರೆ ನನ್ನ ಮಕ್ಕಳಿಗೆ ಬಟ್ಟೆ ಇಲ್ದಿರ ಹೋಗ್ಬಿಡುತ್ತಲ್ಲ. ಇವತ್ತು ಹಣ 3 ಕಾಸು 6 ಕಾಸು ಅಂತ ಕೂಡಿಟ್ಟಿರ್ತಕ್ಕಂಥ ಹಣ ನಾವು ರಾರಾಜರಿಸ್ತಾ ಇದ್ದೀವಿ, ನಾವು ಆನಂದಿಸ್ತಾ ಇದ್ದೀವಿ. ಆದರೆ ಮನೇಲಿರ್ತಕ್ಕಂಥ ಹಿರಿಯರನ್ನು ತೊಗೊಂಬಂದು ಇಂಥ ಆಶ್ರಮಕ್ಕೆ ಬಿಡ್ತಾ ಇದ್ದೀವಿ. ನಿಜಕ್ಕೂ ಇವತ್ತಿನ ದಿವಸ ನಂದಗೋಕುಲ ಆಶ್ರಮ ಅಂತಹ ಆಶ್ರಮಗಳಿರೋದ್ರಿಂದ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಾಂಪತ್ಯದಲ್ಲೂ ಸಹಿತ ಒಂದಿಷ್ಟು ನೆಮ್ಮದಿ, ಸುಖ, ಸಂತೋಷವನ್ನು ಕಡೆಗಾಲದಲ್ಲಿ ತಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಇಂಥ ಆಶ್ರಮಗಳಲ್ಲಿ ಕಲಿತಾ ಇದ್ದಾರೆ. ಇಂತಹ ಆಶ್ರಮವನ್ನು ಕಟ್ಟಿ ನೊಂದ ಮನಸ್ಸುಗಳಿಗೆ ಒಂದಿಷ್ಟು ಆಶ್ರಯವನ್ನು ಕೊಡ್ತಿರ್ತಕ್ಕಂತಹ ನಮ್ಮ ನಂದಗೋಕುಲ ಆಶ್ರಮದ ಮಾತೃಶ್ರೀಯವರೇ ಬಹಳ ಮೇಲು ಅಂತ ನಾನು ಹೇಳ್ಬೋದು. ಈ ತಾಯಿಯ ಮನಸ್ಸು ಬಹಳ ಮೃದುವಾಗಿದ್ದು ಇಂತಹ ಸೇವೆ ಇನ್ನಿಷ್ಟು ಅಂತೇಳಿ ಮಗದಷ್ಟು ಮಾಡುವಂಥ ಸೇವೆಯಾಗಿ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾತ್ರವೇ ಅಲ್ಲ, ಅವರ ಲಾಲನೆ ಪಾಲನೆ ಪೋಷಣೆ ಎಲ್ಲವೂ ನಡೀತಿದೆ. ಅದರ ಜೊತೆಗೆ ವರ್ಷಕ್ಕೊಮ್ಮೆ ಇಂತಹ ಸಾಮೂಹಿಕ ವಿವಾಹಗಳು ನಡೀತಾ ಇದೆ. ಇಂತಹ ಶುಭ ಮುಹೂರ್ತ ಇವತ್ತು ಬಹಳ ವಿಶೇಷ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದಲ್ಲಿ ಒಂದೊಂದು ದಿನವೂ ವಿಶೇಷ ಅಂತ ಈಗಾಗಲೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ನಾನು. ಈ ಸಪ್ತಮಿಯಂದು, ಇವತ್ತು ರಥಸಪ್ತಮಿ, ಸೂರ್ಯ ತನ್ನ ರಥವನ್ನು ಏರುವಂಥ ದಿನ. ಇಷ್ಟು ದಿವಸ ಚಳಿಗೆ ಬೆಡ್ಶೀಟ್ ಬರ್ತಿತ್ತು ಮೈ ಮೇಲೆ. ಬೆಡ್ಶೀಟೆಲ್ಲ ಈಗ ಹಾಕ್ಕೊಂಡ್ರೆ ಬಟ್ಟೆಯನ್ನು ಬಿಚ್ಚಬೇಕು. ಸೂರ್ಯದೇವ ರಥವನ್ನು ಏರ್ತಿದ್ದಾನೆ. ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ. ಈ ಶುಭ ಮುಹೂರ್ತ ಅಷ್ಟು ವಿಶೇಷವಾಗಿದೆ.
ಇರಲಿ. ನವವಧುವರರು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ಸಂತಸವಾಗಿ ಸಂತೋಷವಾಗಿ ಎಲ್ಲರೂ ಒಬ್ಬರನ್ನೊಬ್ಬರು ಒಪ್ಪಿ ಈ ವೇದಿಕೆಗೆ ಬಂದಿದ್ದಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮದುವೆ ಆಗಲಿಕ್ಕೋಸ್ಕರ. ಇಂತಹ ಸಾಮೂಹಿಕ ವಿವಾಹಕ್ಕೆ ನಾನು ಬಂದಿದ್ದು ಸಹಿತ ನನಗೂ ಬಹಳ ಸಂತೋಷ ಇದೆ. ಹಾಗೆ ನಮ್ಮ ಮಿಡಿಗರಳ್ಳಿ ಶ್ರೀಗಳು ಸಹಿತ ಆಗಮಿಸಿದ್ದಾರೆ. ಹಾಗೂ ಇನ್ನೂ ಸಾಕಷ್ಟು ಜನ ಯತಿವರಣ್ಯರು ಬಂದಿದ್ದಾರೆ. ಈ ಭಾಗದಲ್ಲೂ ಸಾಕಷ್ಟು ಜನ ಯತಿವರಣ್ಯರಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ನಂದಗೋಕುಲ ಆಶ್ರಮ ಒಂದಷ್ಟು ವಿಶೇಷವಾದಂಥ ಹೆಸರು ಮಾಡುವಂಥದ್ದು. ಇನ್ನೂ 100 ವರ್ಷಗಳ ಕಾಲ ಈ ನಂದಗೋಕುಲಾಶ್ರಮ ಇದೇ ತರಹ ವಿಜಯ ಪತಾಕೆಯನ್ನು ಹಾರಿಸ್ತಾ ಇರಲಿ. ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಕಾಲ ಪ್ರತಿಯ ಮನಸ್ಥಿತಿಗಳಿಗೂ ನೊಂದ ಮನಸ್ಸುಗಳಿಗೆ ಒಂದು ವಿಶೇಷವಾದಂಥ ಅಮೃತವನ್ನು ಉಣಪಡಿಸುವಂತಹ ಆಶ್ರಮ ಇದಾಗಲಿ, ಒಳ್ಳೆಯದಾಗಲಿ. ಇನ್ನು ವಿವಾಹ ಕಾಲ ಮುಹೂರ್ತ ಕಾಲ ಸಮೀಪಿಸ್ತಾ ಇದೆ. ಎಲ್ಲರಿಗೂ ಮಾಂಗಲ್ಯವನ್ನು ವಿತರಣೆ ಮಾಡೋಣ. ಹಾಗೆ ನವವಧುವರರಿಗೆ ಒಂದು ಕಿವಿ ಮಾತು. ಈಗಾಗಲೇ ಶಾಸ್ತ್ರಬದ್ಧವಾದಂತಹ ಎಲ್ಲ ಅನುಷ್ಠಾನ ಆಯಿತು. ಇವತ್ತು ಭಗವತ್ ಸಾನ್ನಿಧ್ಯದಲ್ಲಿ ಭಗವಂತನಾದಂತಹ ಸೂರ್ಯನಾರಾಯಣನ ಸಮ್ಮುಖದಲ್ಲಿ ರಥಸಪ್ತಮಿಯ ಈ ಶುಭ ದಿನ ಸೂರ್ಯನಾರಾಯಣನ ಸನ್ನಿಧಿನಲ್ಲಿ ಆತನ ಒಂದು ಸಾನ್ನಿಧ್ಯದಲ್ಲಿ ನಾವು ಸಂಕಲ್ಪವನ್ನು ಮಾಡ್ತಿದ್ದೇವೆ. ನಮ್ಮ ಮುಂದಿನ ಬದುಕು ಇವತ್ತು ವಿವಾಹವಾದಂತಹ ಕಾಲದಿಂದ ಮುಂದಿನ ಕ್ಷಣಗಳ ತನಕ, ಅಂದರೆ ನಮ್ಮ ಮುಂದಿನ ಶುಭ ಮುಹೂರ್ತದ ಶುಭದಾದಂತಹ ಒಂದು ವಿಶೇಷವಾದಂತಹ ಬದುಕನ್ನು ನಡೆಸ್ಕೊಳ್ಳಿಕ್ಕಾಗಿ ನಾವು ಹೊಸ ಜೀವನಕ್ಕೆ ಕಾಲಿಡ್ತಿದ್ದೇವೆ. ಈ ಹೊಸ ಜೀವನಕ್ಕೆ ಕಾಲಿಟ್ಟಂತಹ ಪ್ರತಿ ಕ್ಷಣದಲ್ಲೂ ಸಹಿತ ನಗನಗ್ತಾ ಇರತಕ್ಕಂಥದ್ದು. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬರಲಿ, ಬರ್ತಕ್ಕಂಥದ್ದು ಸಮಸ್ಯೆ ದೊಡ್ಡದಲ್ಲ. ಆದರೆ ಆ ಸಮಸ್ಯೆಯನ್ನು ಸಹಿತ ದೂರ ಮಾಡಿಕೊಂಡು ಅದರಲ್ಲಿಷ್ಟು ಸುಖ ಸಂತೋಷವನ್ನು ಕಾಣುವಂತಹ ನಿಟ್ಟಿನಲ್ಲಿ ಭಾಳಷ್ಟು ವಿಶೇಷವಾಗಿರುತ್ತೆ. ಅಂತಹ ವಿಶೇಷತೆಗಳನ್ನು ಕಾಣಬೇಕು. ವಿಶೇಷವಾದಂತಹ ರೀತಿ ನಿಮ್ಮೆಲ್ಲರ ಬದುಕನ್ನು ಇಟ್ಕೊಳ್ಬೇಕು. ಹಾಗೆ ನೂತನ ವಧುವರರು ಸಂತಸದಿಂದ ಶುಭ ಮುಹೂರ್ತಕ್ಕೆ ಮಾಂಗಲ್ಯ ಧಾರಣೆ ಮಾಡಲಿಕ್ಕಾಗಿ ಈಗಾಗಲೇ ವರ ಕಾಯ್ತಿದ್ದಾರೆ. ವಧು ಸಹಿತ ಕಾತುರದಲ್ಲಿದ್ದಾಳೆ. ಈ ಗಂಡು ಹೆಣ್ಣಿನ ಇಬ್ಬರ ಸಮ್ಮೇಳನ, ಇಬ್ಬರ ಒಂದು ವಿಶೇಷವಾಗಿರ್ತಕ್ಕಂಥ ಸಮಾಗಮ ಇನ್ನು ಮುಂದಿನ ಬದುಕು ನಿಮಗೆ ಸದಾಕಾಲ ಆನಂದದಾಯಕವಾಗಿರಲಿ. ಭಗವತಿಯ ಪ್ರಾರ್ಥನೆ ಮಾಡ್ತಾ ನಾವು ಕೊಡ್ತಕ್ಕಂತಹ ಮಾಂಗಲ್ಯವನ್ನು ಪೂರ್ವಾಭಿಮುಖವಾಗಿ ಗಂಡಿರಬೇಕು, ಪಶ್ಚಿಮಾಭಿಮುಖವಾಗಿ ಹೆಣ್ಣಿರಬೇಕು. ಮಾಂಗಲ್ಯ ಕಟ್ಟುವಂತಹ ಕಾಲ ಪುರುಷ ಗಂಡು ನಿಮ್ಮ ಬಲಗಾಲಿನ ಹೆಬ್ಬೆರಳನ್ನು ಹೆಣ್ಣಿನ ಎಡಗಾಲಿನ ಹೆಬ್ಬೆರಳ ಮೇಲೆ ಆ ಬೆರಳನ್ನು ಇಟ್ಟು ನಿಮ್ಮ ಮನೆ ದೇವರನ್ನು, ನಿಮ್ಮ ತಂದೆ ತಾಯಿನ, ನಿಮ್ಮ ಹಿರಿಯರನ್ನು, ನಿಮ್ಮ ಧರ್ಮದ ಗುರುಗಳನ್ನು, ನಿಮ್ಮ ಧರ್ಮದ ನೀವು ಯಾವ ದೇವರನ್ನ ಆರಾಧನೆ ಮಾಡ್ತಿದ್ದೀರಿ, ಈ ವೇದಿಕೆಯಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ 3 ಜನ ಇದ್ದಾರೆ. ಈ 3 ಜನದಲ್ಲಿರ್ತಕ್ಕಂತಹ ವಧುವರರಿಗೆ ನಿಮ್ಮ ಧರ್ಮದ ಪ್ರಕಾರ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥಿಸಿ ಇಷ್ಟು ಜನಗಳ ಸಮ್ಮುಖದಲ್ಲಿ, ಇಷ್ಟು ಜನ ಸಾಧು ಸಂತರ ಸಮ್ಮುಖದಲ್ಲಿ, ಋಷಿಮುನಿಗಳ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದವನ್ನು ಪಡೆದು ಮಾಂಗಲ್ಯ ಧಾರಣೆ ಆಗಲಿ. ಮಾಂಗಲ್ಯವನ್ನು ಕಟ್ಟುವಾಗ ಹೇಳುವ ಮಂತ್ರ ನಿಮ್ಮ ಮನಸ್ಸಲ್ಲಿ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಬೇಕು. ಪ್ರತಿಯೊಂದು ಅರ್ಥಗರ್ಭಿತವಾಗಿ ಆಲೋಚನೆ ಇರಬೇಕು. ಹಾಗೆ ಈ ಒಂದು ಶಾಸ್ತ್ರಬದ್ಧವಾಗಿ ನಡೀತಕ್ಕಂಥ ಈ ವಿವಾಹದಲ್ಲಿ ನಾವು ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಒಳ್ಳೆಯ ಮನಸ್ಸಿನಿಂದ ಈ ನವವಧುವರನ್ನು ಆಶೀರ್ವಾದಿಸಬೇಕು. ಎಲ್ಲ ಕಡೆ ಅಕ್ಷತೆ ಕಳಿಸಿ ಮಾಂಗಲ್ಯ ಧಾರಣೆ ತೆಗೆದುಕೊಳ್ಳಿ. ಓಂ. ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಇದು ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನ್ಯೂಟ್ರಿಷನ್ ಹೇರ್ ಆಯಿಲ್ ಅಂತ ಅನ್ಸ್ಕೊಂಡಿರುವಂಥದ್ದು. ಬಹಳ ವಿಶೇಷ ಕಾಳಜಿಯಿಂದ ತಯಾರಿಸಲಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅತ್ಯವಶ್ಯಕ ತೈಲಗಳನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಋಷಿಕೇಶ್ ಭೃಂಗ ಹೇರ್ ಆಯಿಲ್ನ ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಮಾಂಗಲ್ಯ ಧಾರಣೆ ಆದ ನಂತರ ವಧುವರರು ನಿಮ್ಮ ಎಡಹಸ್ತದಿಂದ ಮಾಂಗಲ್ಯ ಕಟ್ಟಿರ್ತಕ್ಕಂತಹ ಗಂಟನ್ನು ಹಾಗೇ ಇಟ್ಕೊಳ್ಳಿ. ಹತ್ತಿರದಲ್ಲಿರ್ತಕ್ಕಂಥವರು ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಹೋಗಿ ಫಸ್ಟು ಆ ಗಂಟಿಗೆ ಅರಿಶಿನ ಹಚ್ಚಿ.
ಗಂಟಿಗೆ ಅರಿಶಿಣವನ್ನು ಹಚ್ಚಿ, ಅದಾದ ನಂತರ ಕುಂಕುಮವನ್ನು ಹಚ್ಚಿ, ಕುಂಕುಮ ಹಚ್ಚಿ ಧೂಪ ದೀಪ ನೈವೇದ್ಯ ಆಗ್ತಾ ಇದೆ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಮನೆ ದೇವರನ್ನ, ನಿಮ್ಮ ಹಿರಿಯರನ್ನ, ನಿಮ್ಮ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಹೆಣ್ಣು ಮಕ್ಕಳು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ, ಹಾಗೆ ಈ ವಧುವರರ ಸಂಬಂಧಿಕರು ತಾವೆಲ್ಲರೂ ಸಹಿತ ಒಳ್ಳೆಯ ಮನಸ್ಸಿನಿಂದ ಈ ವಧುವರರ ಸಂಬಂಧಿಕರು ನಾವು ನೀವೆಲ್ಲರೂ ಮಕ್ಕಳಿಗೆ ಅಂದರೆ ನೂತನ ವಧುವರರಿಗೆ ಆಶೀರ್ವಾದ ಮಾಡೋಣ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಹಾಗೆ ವಧುವರರು ಗಂಡು ಹೆಣ್ಣು ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಈ ಪ್ರಕಾರ ನಿಂತು ತಲೆ ಬಗ್ಗಿಸಿ ನಮಸ್ಕಾರ ಮಾಡಿ. ವಿಶೇಷವಾಗಿರ್ತಕ್ಕಂಥ ಈ ಒಂದು ಶುಭ ಮುಹೂರ್ತದಲ್ಲಿ ಆಗಮಿಸಿರ್ತಕ್ಕಂಥ ನೂತನ ವಧುವರರಿಗೆ ಆಶೀರ್ವದಿಸಬೇಕು ಅಂತ ಬಂದಿರತಕ್ಕಂತಹ ಅಭಿಮಾನಿ ದೇವರುಗಳೇ, ಇವತ್ತು ಜವಾಬ್ದಾರಿಯನ್ನು ಹೊತ್ತು ಮುಂದಿನ ಹೊಸ ಬದುಕಿಗೆ ಹೊಸ ಬೆಳಕನ್ನು ಕಾಣಲಿಕ್ಕಾಗಿ ನೂತನ ವಧುವರರು ಕಾಲಿಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಳ್ಳೆಯ ಮನಸ್ಸಿನಿಂದ ಆಶೀರ್ವದಿಸಿ, ಹಾಗೆ ನೂತನ ವಧುವರರು ನೀವು ಅರ್ಥ ಬಾಳಬೇಕಾಗಿರ್ತಕ್ಕಂಥದ್ದಿದೆ. ಸಮಸ್ಯೆ ಎಷ್ಟೇ ಬರಲಿ, ಕಷ್ಟ ಎಷ್ಟೇ ಇರಲಿ, ಎಂತಹ ತೊಂದರೆಗಳಿದ್ರಾದರೂ ಸಹಿತ ನೀವು ನಗನಗ್ತಾ ಇರಬೇಕು. ಎಂತಹ ಸಮಸ್ಯೆಯಲ್ಲೂ ಸಹಿತ ಸಮಸ್ಯೆಗಳೆಷ್ಟೇ ಬಂದರೂ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳಿದ್ದಾರೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ, ಅದನ್ನು ನಾಳೆ ಬೆಳಗ್ಗೆಗಿಟ್ಟರೆ ಅದು ಹಲಸಾಗ್ಬಿಡುತ್ತೆ. ಹಳಸಿದಂಥದ್ದು ಮನೆಯೊಳಗೂ ಇಟ್ಕೊಳ್ಳೋಕ್ಕಾಗಲ್ಲ, ಹಾಗಂತ ಶ್ವಾನಗಳಿಗೂ ಹಾಕ್ಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಗಂಡ ಹೆಂಡಿರ ಮನಸ್ಸು ಉಂಡು ಮಲಗುವ ತನಕ ನೆಮ್ಮದಿನೇ ಕಾಪಾಡಬೇಕು. ಎಂಥ ಒಂದು ಸನ್ನಿವೇಶದಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ವ್ಯಾಜ್ಯಗಳಾದರೂ ಅಲ್ಲಿಂದಲೇ ಸರಿಪಡಿಸ್ಕೋಬೇಕು. ಹಾಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಜಗಳವನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವು ಯಾವುದೇ ಸಮಸ್ಯೆಗಳನ್ನು ಮತ್ತೊಬ್ಬರನ್ನ ನ್ಯಾಯ ಪಂಚಾಯಿತಿಗಾಗಿ ನೀವು ತಲೆ ಬಗ್ಗಿಸಬಾರ್ದು. ನಿಮ್ಮ ಮನೆ ಒಳಗೆ 4 ಗೋಡೆ ಮಧ್ಯದಲ್ಲಿ ಏನು ನಡೆದರೂ ಅದನ್ನು ನೀವೇ ಸಮರ್ಥಿಸ್ಕೋಬೇಕು, ನೀವೇ ಸರಿಪಡಿಸ್ಕೋಬೇಕು. ಅದನ್ನು ಅಪ್ಪಿತಪ್ಪಿ ಇನ್ನೊಬ್ಬರ ಹತ್ರ ಹೋಗಿ ನೀವು ತಲೆ ಬಗ್ಗಿಸಿ ನಿಂತು ನನ್ನ ಮನೆ ಸಂಸಾರ, ನನ್ನ ದಾಂಪತ್ಯದಲ್ಲಿರ್ತಕ್ಕಂತಹ ಬಿರುಕನ್ನು ಸರಿಪಡಿಸಿ ಅಂತ ನಾವು ಇನ್ನೊಬ್ಬರ ಬಳಿ ತಲೆ ಬಗ್ಗಿಸಿ ನಿಂತರೆ ಅಲ್ಲಿ ಗಂಡನ್ನಾಗಲಿ ಅಥವಾ ಹೆಣ್ಣನ್ನಾಗಲಿ ನಾವು ಯಾರಾದರೂ ಒಬ್ಬರನ್ನ ತಳಗಿಳಿಸಲೇಬೇಕು, ಇನ್ನೊಬ್ಬರನ್ನ ಮೇಲುಗೈ ಮಾಡಬೇಕು. ಆಗ ಇಬ್ಬರಲ್ಲೂ ಯಾರಲ್ಲಿ ತಪ್ಪು ಸರಿ ಇರುತ್ತೋ ಅದು ಅರಿವು ನಮಗಿರೋದಿಲ್ಲ. ಆದರೆ ನ್ಯಾಯ ಮಾಡ್ತಕ್ಕಂಥವರು ಒಬ್ಬರನ್ನು ತಲೆ ಬಗ್ಗಿಸಲೇಬೇಕಾಗಿ ಬರೋ ಪ್ರಸಂಗ ಇರುತ್ತೆ. ಅದರಿಂದ ಅಂತಹ ಪರಿಸ್ಥಿತಿ ಯಾವತ್ತೂ ಯಾರಿಗೂ ಬರಬಾರ್ದು. ನೂತನ ವಧುವರರು ನೀವು ಯಾವತ್ತೂ ನಗನಗ್ತಾ ಇರಬೇಕು. ನಿಮ್ಮ ಈ ನಗುಮುಖ ಬೇಕು. ನಗನಗ್ತಾ ಮುಂದಿನ ವರ್ಷ ನಂದಗೋಕುಲಾಶ್ರಮದಲ್ಲಿ ನಡೆಯುವಂತಹ ಸಾಮೂಹಿಕ ವಿವಾಹದಲ್ಲಿ ನಿಮ್ಮ ಮಗುವನ್ನು ಕರ್ಕೊಂಡು ನಾಮಕರಣಕ್ಕೆ ಬರಬೇಕು. ಒಳ್ಳೆಯದಾಗಲಿ. ವರ್ಷದೊಳಗೆ ಒಂದು ಗಂಡು ಮಗು ಇರಲಿ, ಹಾಗಂತ ಹೆಣ್ಣುಮಕ್ಕಳು ಗಲಾಟೆ ಮಾಡಿಬಿಟ್ಟಿರಿ. ವರ್ಷದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಒಂದು ಮಗು ಇರಲಿ. ಯಾಕೆಂದರೆ ಇತ್ತೀಚಿನ ದಿನದ ಈ ರಹಸ್ಯ, ಈ ಒಂದು ಮಾತು ಈ ವೇದಿಕೆಗೆ ಎಷ್ಟು ಸೂಕ್ತವೋ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ. ಹಿರಿಯರಿದ್ದಾರೆ, ತಾಯಿ ತಂದೆಯರಿದ್ದಾರೆ, ಸಾಕಷ್ಟು ಜನ ಬೆಳೆದಿಂತಂದರೆ ಜ್ಞಾನಿಗಳು ಎಲ್ಲರೂ ಸಹಿತ ವಿದ್ಯಾವಂತರಿದ್ದಾರೆ. ಇವತ್ತು ನಾವು ತಿಂತಕ್ಕಂಥ ಅನ್ನ ಆಹಾರದಲ್ಲಿ ಶಕ್ತಿ ಇಲ್ಲದ್ರಿಂದ ಏನಾದರೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ 2 ವರ್ಷ 3 ವರ್ಷ ಮುಂದಕ್ಕೆ ಹಾಕೊಳ್ಳೋಣ, ಆಮೇಲೆ ಆಗಲಿ ಒಂದು ಮಗು ಅಂದರೆ ನಿಮ್ಮ ದೇಹದ ಶಕ್ತಿ ನಿಮಗೆ ಎಷ್ಟಿದೆ ಅನ್ನೋದು ನಿಮಗೂ ಅರಿವಿಲ್ಲ. ನೀವು ತಿಂತಕ್ಕಂಥ ಅನ್ನ ಆಹಾರದಲ್ಲಿ ಆ ಶಕ್ತಿನೂ ಇಲ್ಲ. ಅದರಿಂದ ಅವನು ಕೊಟ್ಟಾಗ ಭಿಕ್ಷೆ ನಾವು ತಗೋಬೇಕೇ ವಿನಃ
ಭಿಕ್ಷೆಯನ್ನು ಹಾಕಲು ಬಂದಂತಾಗ ನಾವು ಮಧಾಂಧರಾಗಿ ನಾವು ತಲೆ ಆ ಕಡೆ ತಿರುಗಿಸಿದ್ದೆ ಆದರೆ ಖಂಡಿತ ಹೇಳ್ತೀನಿ ಸಂತಾನಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಸಂತಾನ ಬಹು ದೂರ ಆಗಬಾರ್ದು. ಸಂತಾನ ಅದು ಭಗವತ್ ಸಂಕಲ್ಪ ಆಗಬೇಕು. ಸಂತಾನವನ್ನು ಭಗವಂತ ಆತ ಕೊಟ್ಟಾಗ, ಕೃಷ್ಣ ಪರಮಾತ್ಮ ಆತನ ಅನುಗ್ರಹ ಆದಾಗ ಅದು ನಡೆಯೋಕ್ಕಾಗಬೇಕು. ನಮ್ಮ ಕೃತಕವಾದಂತಹ ಇತ್ತೀಚಿನ ಆಧುನಿಕಕ್ಕೆ ಬೇಕಾದಂಥದ್ದೇನಾದರೂ ನಾವು ಪರಿಕ್ರಮಿಸಿಕೊಂಡ್ರೆ, ಏನಾದರೂ ಅದರ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಿದ್ರೆ ವ್ಯತ್ಯಾಸ ಮಾಡ್ಕೊಳ್ತೀರಿ. ಅದರಿಂದ ವರ್ಷದ ಒಳಗೆ ಒಂದು ಮಗು ಇರಲಿ. ನಾನು ಒಂದು ಮಗು ಅಂತ ಮಾತ್ರ ಹೇಳ್ತಿದ್ದೇನೆ, ಇಲ್ಲಿ ಗಂಡು ಹೆಣ್ಣು ಹೇಳಿಲ್ಲ. ಒಂದು ಮಗು ಆಗಲಿ, ಒಳ್ಳೆಯದಾಗಲಿ, ಎಲ್ಲ ದಂಪತಿಗಳಿಗೂ ಶುಭವಾಗಲಿ. ಹಾಗೆ ನಂದಗೋಕುಲಾಶ್ರಮಕ್ಕೆ ಇವತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಜನಕ್ಕೆ ಇನ್ನೊಂದು ವಿಶೇಷವಾದಂತಹ ಸುದ್ದಿ ಏನಪ್ಪ ಅಂದರೆ, ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ತಲೆ ಕೂದಲು ಚೆನ್ನಾಗಿರಬೇಕು ಅಂತ ಆಸೆ. ಹೆಣ್ಣುಮಕ್ಕಳು ತಲೆ ಕೂದಲು ಚೆನ್ನಾಗಿರಬೇಕು ಅಂತ ಆಸೆ ಪಡೋರು ಎಷ್ಟು ಜನ? ಅಂಥವ್ರು ಮಾತ್ರ ಕೈ ಎತ್ತಿ. ಹೆಣ್ಮಕ್ಳಷ್ಟೇ ಅಲ್ಲ, ಗಂಡು ಮಕ್ಕಳು ಎತ್ತಬೋದು, ಇಲ್ಲಾಂದರೆ ಎಲ್ಲನೂ ದೊಡ್ಡ ಬೌಂಡ್ರಿ ಕಾಣಿಸ್ತಾ ಇರುತ್ತೆ. ತಲೆ ಕೂದಲು ಬೇಕು ಅನ್ನೋರು ಮಾತ್ರ ಕೈ ಎತ್ತಿ. ನಿಮ್ಮೆಲ್ಲರಿಗೂ ಕೇಶ ವೃದ್ಧಿಗೋಸ್ಕರನೇ ಒಂದು ವಿಶೇಷವಾಗಿರ್ತಕ್ಕಂಥ ಶಕುಂತಲಾ ಎಂಬತಕ್ಕಂತಹ ತೈಲವನ್ನು, ಶಕುಂತಲಾ ಎಂಬತಕ್ಕಂಥ ಒಂದು ಹೇರ್ ಆಯಿಲನ್ನು ನಮ್ಮ ಒಂದು ಸಂಸ್ಥೆಯಿಂದ ನಾವು ಹೊರತಂದಿದ್ದೀವಿ. ಯಾಕೆ ಅಂದರೆ ಅದರಲ್ಲಿ ಯಾವುದೇ ತರಹ ಅನ್ಯವಾದಂತಹ ರಾಸಾಯನಿಕವಾದಂತಹ ಅಥವಾ ಮೆಡಿಷನ್ಗೆ ಸಂಬಂಧಪಟ್ಟಂತಹ ಮೆಡಿಷನ್ಸ್ ಯಾವುದೂ ಇಲ್ಲ. ಬೆಟ್ಟದ ನೆಲ್ಲಿಕಾಯಿ, ಅದಕ್ಕೆ ಬೇಕಾದಂತಹ ಲಾವಂಚ, ಅದಕ್ಕೆ ಬೇಕಾದಂತಹ ರಕ್ತಚಂದನ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸೆರೆಗಳಿಂದ ತಯಾರಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕುಂತಲಾ ಹೇರ್ ಆಯಿಲ್ ಇದೆ. ಪುರುಷರು ಉಪಯೋಗಿಸ್ಬೋದು, ಆದರೆ ಅತಿ ಹೆಚ್ಚು ಕೂದಲು ಬಂದರೆ ಕಟಿಂಗ್ ಶಾಪ್ಗೆ ಹೋಗಬೇಕಾಗತ್ತೆ. ಹೆಣ್ಣುಮಕ್ಕಳು ಜಾಸ್ತಿ ಉಪಯೋಗಿಸಿ ಸುಂದರವಾಗಿ ಲಕ್ಷಣವಾಗಿ ಕಾಣಿ, ಒಳ್ಳೆಯದಾಗತ್ತೆ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟಂಥ ಅಮೃತ ಬಿಂದು ಈಗಾಗಲೇ ಮನೆ ಮಾತಾಗಿದೆ. ಪ್ರತಿಯೊಬ್ಬರ ಮನೆಗೂ ಒಂದು ಅಮೃತ ಬಿಂದು ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ. ಗುರುದೇವಗೆ ಶರಣಾದೆ.
ಭಾಗ್ಯವೋ ಕಂಡೆ ನಾನು ಗುರುದೇವ. ಇತ್ತೀಚೆಗಷ್ಟೇ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ತನ್ನ ಸುವರ್ಣ ಸಂಭ್ರಮದ ಅಂಗವಾಗಿ ಗ್ಲೋಬಲ್ ವೆಲ್ನೆಸ್ ಮೀಟ್ ಅನ್ನುವಂಥ ಕಾರ್ಯಕ್ರಮದ ಅಡಿ ಆರೋಗ್ಯಥಾನ, ಯೋಗ ಹಾಗೂ ಪ್ರಾರ್ಥನೆಯನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಹಮ್ಮಿಕೊಂಡಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸಿದ್ರು. ಅವರ ಆಗಮನಕ್ಕಾಗಿ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಬಹಳ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಲಾಯಿತು. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ.
ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಪ್ರೀತಿಪಾತ್ರರಾದ ಹಾಗೂ ಗೌರವಯುತರಾದ ದೇವರಂತೆ ಕಾಣುವಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರೇ, ನಮ್ಮ ನೆಚ್ಚಿನ ಸಚಿವರಾದ ಆರೋಗ್ಯ ಸಚಿವರಾದ ಡಾಕ್ಟರ್ ಯು ಟಿ ಖಾದರ್ ಅವರೇ, ನಾವು ಮಾಡೋ ತಪ್ಪುಗಳಿಂದ ಹೇಗೆ ಒಂದು ದೇಶದಲ್ಲಿ ಯೋಧರು ಕಡಿಮೆ ಆದಾಗ ಇನ್ನೊಂದು ದೇಶ ಯುದ್ಧಕ್ಕೆ ಬರುತ್ತಂತೆ, ಹಾಗೆಯೇ ನಮ್ಮ ದೇಹದಲ್ಲಿ ರೋಗ ಕ್ಷಮತೆ ಶಕ್ತಿ ಕಡಿಮೆ ಆದಾಗ ಎಲ್ಲ ವೈರಸ್ ಬ್ಯಾಕ್ಟೀರಿಯಾ ಎಲ್ಲ ತುಂಬ್ಕೋತವೆ. ಅದಕ್ಕೆ ಈಗ ನಾವು ಎಚ್ಚೆತ್ಕೊಳ್ಳೋಣ, ನಮ್ಮ ದೇಶದಲ್ಲಿ ಈಗಲೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋಣ ಅನ್ನುವ ರೀತಿಗೋಸ್ಕರ ಇದಕ್ಕೆ ಇರುವ ಮಾರ್ಗ ಎರಡೇ, ಆಯುರ್ವೇದ ಮತ್ತು ಯೋಗ. ಈ ಆಯುರ್ವೇದದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದ ಆಯುರ್ವೇದ ಬರೀ ಆಯುರ್ವೇದದಲ್ಲಿ ಮೊದಲು ಔಷಧಿ ಇತ್ತು, ಎಲೋಪತಿ ಇರಲಿಲ್ಲ. 100 ವರ್ಷ ಹಿಂದೆ ಹಾಗೆ ಯಾರು ಸತ್ತಿರಲಿಲ್ಲ. ಇವತ್ತು ನಮಗೆ ಎಲ್ಲ ಇನ್ಸ್ಟ್ಯಾಂಟ್ ಬೇಕು, ಕೂಡಲೇ ವಾಸಿ ಆಗಬೇಕು, 5 ನಿಮಿಷದಲ್ಲಿ ಕಡಿಮೆ ಆಗಬೇಕು ಅಂತೇಳಿ. ಆದರೆ ದೇಹದಲ್ಲಿ ಬದಲಾವಣೆ ಏನಾಗುತ್ತೆ ಅಂತೇಳಿ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿಗಾದರೂ ಎಚ್ಚೆತ್ತುಕೊಂಡು ನಾವು ಈ ಯೋಗ ಮತ್ತು ಆಯುರ್ವೇದವನ್ನು ಹೇಗೆ ನಮ್ಮ ಹಳ್ಳಿಗಳಿಂದ ಕಿತ್ತು ಹಾಕಿದಾರೋ ಬ್ರಿಟಿಷರು ಬಂದ ಮೇಲೆ, ಈಗ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಇವತ್ತಾದರೂ ಎಚ್ಚೆತ್ಕೊಂಡು ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗಲೂ ನಾವು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗುತ್ತೆ ಹೇಳಿಬಿಟ್ಟು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಗುರೂಜಿಯವರು ಶಿವಮೊಗ್ಗ ಜಿಲ್ಲೆ ಛಾಯಾನಗರ ಹಾರನಹಳ್ಳಿಯಲ್ಲಿ ಇರ್ತಾರೆ. ಈ 2 ದಿನಗಳಂದು ವಿಶೇಷ ಕಾರ್ಯಕ್ರಮಗಳನ್ನು ಅವರ ನೇತೃತ್ವದಲ್ಲಿ ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ 2 ದಿನಗಳ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ಹಾಗೂ ಆರೋಗ್ಯ ಇಲಾಖೆಯ ಆಯುಷ್ ಇಲಾಖೆಯ ಜಂಟಿ ನೇತೃತ್ವದಲ್ಲಿ ಸ್ವರ್ಣ ಸಂಗಮ ಗ್ಲೋಬಲ್ ವೆಲ್ನೆಸ್ ಮೀಟ್ನ ಪ್ರಯುಕ್ತ ಪೂರ್ವಭಾವಿಯಾಗಿ ನಡೆಯುವಂಥ ಈ ಒಂದು ಯೋಗಾಥಾನ್ನ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷತೆ ವಹಿಸಿ ನಮಗೆಲ್ಲರಿಗೂ ಇವತ್ತು ಮಾರ್ಗದರ್ಶನ ಆಶೀರ್ವಾದ ನೀಡಿರುವಂತಹ ನಮಗೆಲ್ಲರಿಗೂ ಗೌರವಿತರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಮಹರ್ಷಿ ಆನಂದ್ ಗುರೂಜಿಯವರೇ, ಪ್ರಪ್ರಥಮವಾಗಿ ಆರೋಗ್ಯಪೂರ್ವವಾದ ಸಮಾಜ ಇವತ್ತು ನಿರ್ಮಾಣ ಆಗಬೇಕು. ಆರೋಗ್ಯಪೂರ್ವಕವಾದ ಸಮಾಜ ಇವತ್ತು ನಿರ್ಮಾಣ ಆಗಬೇಕಾದ್ರೆ ನಾವು ಆಸ್ಪತ್ರೆಯನ್ನು ಜಾಸ್ತಿ ಕಟ್ಟೋದಲ್ಲ, ಆಸ್ಪತ್ರೆಯನ್ನು ಕಡಿಮೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಭಾರತೀಯ ವೈದ್ಯಕೀಯ ಪದ್ಧತಿ ಇರುವಂಥ ಆಯುರ್ವೇದ ವಿವಿಧ ಔಷಧಗಳೇನಿದೆ ಅದು ಇನ್ನಷ್ಟು ಪರಿಚಿತರಾಗಿದ್ದುಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಪೂರಕವಾಗ್ತದೆ. ಈಗಾಗಲೇ ನಾನು ಹೇಳಿದ್ದೇನೆ, ಔಷಧ ಗುಣಪಡಿಸೋದಿದ್ದದನ್ನು ಯೋಗ ಗುಣಪಡಿಸುವಂಥ ಶಕ್ತಿ ಇದೆ. ಮುಂದಿನ ದಿನಗಳಲ್ಲಿ ಯೋಗವನ್ನು ಇನ್ನಷ್ಟು ತಲೆಬೇರಿಗೆ ಸಮಾಜ ಕಟ್ಟಕಡ ವ್ಯಕ್ತಿ ಕೂಡ ಅದನ್ನು ತಮ್ಮ ದೈನಂದಿನ ಜೀವನದಲ್ಲಿ ಬಲವಡಿಸಿಕೊಂಡು ಆರೋಗ್ಯವಂತ ಸತ್ಪ್ರಜೆಯಾಗಿ ಅವನವನ ಆಸ್ತಿ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡೋದ ಅವಕಾಶ ಖಂಡಿತವಾಗಿಯೂ ಆಗುವಂಥದ್ದು.
ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ ಮಹರ್ಷಿಯೇ ನಿನಗಿದು ನಮನ 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 ಶ್ರೀ ಗುರುಭ್ಯೋ ನಮಃ. ಹರಿ ಓಂ 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 ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ಆಯುಷ್ ಇಲಾಖೆಯಿಂದ ಆಯೋಜನೆಗೊಂಡಂತಹ ಬಹಳಷ್ಟು ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೀಕ್ಷಕರೇ, ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಗುರೂಜಿಯವರು ಶಿವಮೊಗ್ಗ ಜಿಲ್ಲೆ ಛಾಯಾನಗರ ಹಾರನಹಳ್ಳಿಯಲ್ಲಿ ಇರ್ತಾರೆ. ಈ 2 ದಿನಗಳಂದು ವಿಶೇಷ ಕಾರ್ಯಕ್ರಮಗಳನ್ನು ಅವರ ನೇತೃತ್ವದಲ್ಲಿ ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ 2 ದಿನಗಳ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂತಹ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಿರ್ತಕ್ಕಂತಹ ವೀರ ಯೋಧರಿಗೋಸ್ಕರ ಮೊದಲು ನಮ್ಮ ನಮನವನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ಸಚಿವರು, ಎಲ್ಲ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರು ಅವರು ಎದ್ದು ನಿಂತ್ಕೊಳ್ಬೇಕು, ನೀವು ಎದ್ದು ನಿಂತ್ಕೋಬೇಕು. ಭಾರತಾಂಬೆಯ ಸೇವೆಯನ್ನು ಮಾಡಬೇಕು. ಪ್ರತಿದಿನದ ನುಡಿಮುತ್ತುಗಳಲ್ಲಿ ಭಾರತೀಯ ಸೇವೆ ನಾನು ಮಾಡ್ತಿದ್ದೇನೆ, ತಾಯಿಯ ಆರಾಧನೆ ಮಾಡ್ತಿದ್ದೇನೆ, ಜನಸೇವೆ ಜನಾರ್ದನ ಸೇವೆ ಅಂತಿದ್ದೇನೆ ಅನ್ನೋದಕ್ಕಿಂತ ಗಡಿ ಭಾಗದಲ್ಲಿ ನನ್ನವರು ತನ್ನವರು ಅನ್ನೋದು ಯಾರೂ ಇಲ್ಲದಿರ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಿರ್ತಕ್ಕಂತಹ ನನ್ನ ಅಣ್ಣ ತಮ್ಮಂದಿರಿಗೋಸ್ಕರ, ಅವರ ಎಲ್ಲರ ಒಂದು ಹಿತಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಆರೋಗ್ಯ ವೃದ್ಧಿಗೋಗಿ ನಾವಿದೆಲ್ಲ ಸೇರಿದ್ದೀವಿ. ನೀವೆಲ್ಲರೂ ಸೇರಿರೋದು ನಮ್ಮ ಆರೋಗ್ಯ ವೃದ್ಧಿಗೋಸ್ಕರ, ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ಮುಹೂರ್ತದಲ್ಲಿ ವೀರ ಯೋಧರಿಗೆ, ಗಡಿ ಕಾಯ್ತಿರ್ತಕ್ಕಂಥ ಎಲ್ಲ ನನ್ನ ಮಿಲಿಟ್ರಿ ಸೇನೆಯ ಸಮಸ್ತ ಸಿಬ್ಬಂದಿಗೆ ಭಗವಂತನ ಅಮೃತ ಕಳಶವನ್ನು ಹೊತ್ತು ನಿಂತಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಆಗಲಿ. ನಾವು ನಮ್ಮ ಆರೋಗ್ಯಕ್ಕಾಗಿ ನಾವು ಏನೆಲ್ಲ ಯೋಗ ಧ್ಯಾನವನ್ನು ಮಾಡ್ತಿದ್ದೀವಿ ಅದರಲ್ಲೊಂದಿಷ್ಟು ಸಮ ಪ್ರಮಾಣ ಅಲ್ಲಿರ್ತಕ್ಕಂತಹ ಯೋಧ ಬಾಂಧವರಿಗೆ ಸಿಗಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡೋಣ. 1 ನಿಮಿಷದ ಕಾಲ ಮೊನ್ನೆಯಷ್ಟೇ ಇತ್ತೀಚೆಗೆ ನಡೆದಂತಹದ್ದು. ಹನುಮಂತಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಮಾರು 6 ದಿನಗಳ ಕಾಲ 35 ಅಡಿ ಒಳಗಡೆ ಭೂಕುಸಿತದಲ್ಲಿದ್ದಾಗ, ಅಂದರೆ ಹಿಮದ ಪಾತ ಅವನ ಮೇಲೆ ಇದ್ದರೂ ಸಹಿತ ಆ ಜೀವವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ದಂತಹ ಶಕ್ತಿ ಈ ಯೋಗಕ್ಕಿದೆ. ಯೋಗ, ಧ್ಯಾನ, ಪ್ರಾಣಾಯಾಮ, ಈ ಯೋಗ ಧ್ಯಾನದಲ್ಲಿರ್ತಕ್ಕಂಥ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ಹನುಮಂತಪ್ಪ ತೋರಿಸ್ಕೊಟ್ಟಿದ್ದಾನೆ. ಆದರೂ ಆತ ನಮ್ಮ ದೇಶದ ಸಂರಕ್ಷಣೆಗೋಸ್ಕರ, ದೇಶದ ಗಡಿ ಭಾಗದಲ್ಲಿ ಅವರು ಸೈನಿಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಶ್ಲಾಘಿಸಬೇಕಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನಷ್ಟು ಜನ ಯೋಧರಿಗೆ ಸ್ಫೂರ್ತಿ ತುಂಬಬೇಕು. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬ ಮಗನ ನಮ್ಮ ದೇಶ ಕಾಯುವಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಆಗಬೇಕು. ಒಳ್ಳೆಯದಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ಜೋರಾಗಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆನಂದ್ ಗುರೂಜಿ ಕಿ. ಈಗ ಹಾಗೆ ನಿಂತ್ಕೊಳ್ಳಿ 1 ಮಿನಿಟು. ಒಂದು ಪ್ರತಿಜ್ಞಾ ಸ್ವೀಕಾರ ಇದೆ, ಅದನ್ನು ನಮ್ಮ ಮಾನ್ಯ ಆರೋಗ್ಯ ಸಚಿವರು ಪ್ರತಿಜ್ಞಾ ವಿಧಿ ಬೋಧಿಸಬೇಕು ಅಂತ ಕೇಳ್ಕೊಳ್ತೀನಿ.
ಭಾರತೀಯ ನಾಗರಿಕನಾದ ನಾನು ವಿಶ್ವಶಾಂತಿ ಮತ್ತು ಸ್ವಾಸ್ಥ್ಯಕ್ಕಾಗಿ ವಿಶ್ವಶಾಂತಿ ಸ್ಥಾನ ಪ್ರಾರ್ಥನೆಗಾಗಿ ಜಾತಿ ಮತ ಧರ್ಮಗಳನ್ನು ಪರಸ್ಪರ ಗೌರವಿಸಿ ಪ್ರೀತಿ ಸಹಬಾಳ್ವೆಯಿಂದ ಕಾರ್ಯನಿರ್ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಮಾನ್ಯ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಕರ್ನಾಟಕ ಸರ್ಕಾರ ಅವರು ವಿಶ್ವಶಾಂತಿ ಮತ್ತು ಆರೋಗ್ಯಕ್ಕಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಇವತ್ತಿನ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಆಯುರ್ವೇದ ಯುನಾನಿ ವೈದ್ಯ ಮಂಡಳಿ ಸುವರ್ಣ ಸಂಭ್ರಮದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆ ಸಹೋದ್ಯೋಗದೊಂದಿಗೆ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಗ್ಲೋಬಲ್ ವೆಲ್ನೆಸ್ ವಿನ್ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಯೋಜನೆಯನ್ನು ಮಾಡಿ ಎಲ್ಲರನ್ನೂ ಸಹಿತ ಒಂದು ವೇದಿಕೆಗೆ ಕರೆತಂದು ಎಲ್ಲರ ಆರೋಗ್ಯವೂ ಸಹಿತ ಹೀಗೇ ಇರಬೇಕು, ನಾವು ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕಾದರೆ ಇರ್ತಕ್ಕಂಥ ಸರಳ ಸೂತ್ರಗಳು ಯಾವುದು, ಪ್ರತಿನಿತ್ಯದ ಕಾಯಕದಲ್ಲಿ ನಾವು ಮಾಡಬೇಕಾದಂಥ ಕೆಲಸವೇನು ಎಂಬತಕ್ಕಂಥದ್ದನ್ನು ಸಾಕಷ್ಟು ಜನ ಗಣ್ಯರು ಪ್ರವಚನದ ಮುಖಾಂತರ ಹಾಗೂ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡಬೇಕು ಅಂತೇಳಿ ಇದು ಮೊದಲನೇ ದಿವಸದ ಕಾರ್ಯಕ್ರಮ ಅಷ್ಟೇ. ಅಂದರೆ ಗಣಪತಿ ಪೂಜೆ, ವಿಶ್ವಕ್ಷೇರಾರಾಧನೆ ಅಥವಾ ಒಂದು ನಾಂದಿ ಮುಹೂರ್ತ ಅಂತ ಹೇಳ್ಬೋದು. ಈ ಮುಹೂರ್ತದ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಹಾಗೆ ಆರೋಗ್ಯತಾನ್ ಸಾಮೂಹಿಕ ಯೋಗ ಪ್ರಾರ್ಥನೆ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಶ್ರೀಯುತ ಯುಟಿ ಖಾದರ್ ಅವರು ಹಾಗೂ ಇನ್ನೂ ಸಾಕಷ್ಟು ಜನ ಗಣ್ಯರು ಮತ್ತು ನಮ್ಮ ಡಾಕ್ಟರ್ ಸತ್ಯಮೂರ್ತಿ ಭಟ್ರವರು ಕಳೆದ ಒಂದು ವಾರದಿಂದ ನಿಮಗೆ ಟಿ ವಿನಲ್ಲಿ ಪ್ರತಿ ದಿವಸ ಹೇಳ್ತಾ ಇದ್ದಾರೆ, ನೀವು ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು, ಅದಕ್ಕೆ ನೀವೇನೆಲ್ಲ ಮಾಡಬೇಕು, ಅದೆಲ್ಲ ವಿಚಾರ ತಿಳ್ಕೊಳ್ಳೋದಕ್ಕೆ ನೀವು ವೇದಿಕೆಗೆ ಬರಬೇಕು. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸಭಾ ಮಂಟಪದಲ್ಲಿರ್ತಕ್ಕಂತಹ ಗಣ್ಯರು ಹಾಗೂ ನನ್ನ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಹಾಗೂ ನನ್ನ ಅಭಿಮಾನಿ ದೇವರುಗಳಂದರೂ ತಪ್ಪಲ್ಲ, ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೋಸ್ಕರ ಒಂದು ವರ್ಗದ ವಯಸ್ಸಿನವರೇ ಸಾಕಷ್ಟು ಜನ ಇದ್ದೀರಿ. ಅಂದರೆ ರಾಮ ಕೃಷ್ಣ ಎಂಬತಕ್ಕಂತಹ ಕಾಲದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಪ್ಪ ಅನ್ನುವಂತಹ ಮನಸ್ಥಿತಿಯಿಂದ ಬಂದಂಥ ತಂದೆ ತಾಯಂದರು ಸಾಕಷ್ಟು ಜನ ಇದ್ದೀರಿ. ಇನ್ನು ಯುವ ಪ್ರತಿಭೆಗಳು ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಎಕ್ಸಾಮಲ್ಲಿ ಹೇಗೆ ನೀವು ಪ್ರಿಪೇರ್ ಆಗಬೇಕು, ಯಾವ ಪ್ರಕಾರವಾದಂತಹ ಅಭ್ಯಾಸ ಕ್ರಮದಲ್ಲಿ ಯೋಗವನ್ನು ನೀವು ಅಭ್ಯಾಸ ಮಾಡೋದರಿಂದ, ಧ್ಯಾನ ಮಾಡೋದರಿಂದ ನಿಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಬಹುದು, ಹೆಚ್ಚಿನ ಅಂಕಗಳನ್ನು ಪಡಿಬಹುದು ಎಂಬತಕ್ಕಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಬದುಕಿಗೆ ಬೇಕಾದಂತಹ ಒಂದಿಷ್ಟು ವಿಶೇಷತೆ, ಮನೆಯ ಪರಿಸರದಲ್ಲಿರ್ತಕ್ಕಂತಹ ವನಸರಿಗಳಿಂದ, ಸಾಕಷ್ಟು ಗಿಡಮೂಲಿಕೆಗಳಿಂದ ಮನೆಯ ಪರಿಸರದಲ್ಲೇ ಇರ್ತಕ್ಕಂಥದ್ದು ತುಂಬ ದೂರ ಹುಡ್ಕೊಂಡು ಹೋಗಬೇಕಾದ್ದಿಲ್ಲ. ಮನೆಯ ಪರಿಸರದಲ್ಲಿರ್ತಕ್ಕಂತಹ ವನಸರಿಗಳಿಂದ ಆರೋಗ್ಯ ವೃದ್ಧಿ ಆಗಬೇಕು. ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಮನೆ ಪರಿಸರದಲ್ಲಿರ್ತಕ್ಕಂತಹ ವನಸರಿಗಳಿಂದ ಆರೋಗ್ಯ ವೃದ್ಧಿ ಆಗಬೇಕು, ಇರ್ತಕ್ಕಂತಹ ಸಮಸ್ಯೆ ದೂರ ಆಗಬೇಕು, ಪ್ರತಿಯೊಬ್ಬರ ಮನೆ ಮನಸ್ಸು ನೆಮ್ಮದಿ ಆಗಬೇಕು. ಇದಕ್ಕಾಗಿ ಸಾಕಷ್ಟು ಜನ ಈ ವಿಚಾರಕ್ಕಾಗಿ ತಾವು ಬಂದಿದ್ದೀರಿ ಅಂತಲೂ ನನಗೆ ಗೊತ್ತು. ಹಾಗೆ ಸಮಸ್ಯೆ ಇಲ್ಲದ ಬದುಕಿಲ್ಲ, ರೋಗ ಇಲ್ಲದ ಮನುಷ್ಯನೂ ಇಲ್ಲ ಅಂತ ಹೇಳ್ಬೋದು ಇವತ್ತು. ಯಾಕೆಂದರೆ
ನಾವು ತಿನ್ನುತ್ತಿರತಕ್ಕಂತಹ ಅನ್ನ ಆಹಾರಗಳು, ಆಹಾರ ಪದ್ಧತಿ, ಜೊತೆಗೆ ಇತ್ತೀಚಿನ ಬೆಳೆದಂತಹ ಬೆಳೆಗೂ ಸಹಿತ ಶಕ್ತಿ ಇಲ್ಲದಂತಹ ಪರಿಸ್ಥಿತಿ ಆಗಿಬಿಟ್ಟಿದೆ. ಇವತ್ತು ಬೆಳಗ್ಗೆ ಒಂದು ಸಾಮೂಹಿಕ ವಿವಾಹಕ್ಕೆ ಹೋಗಿದ್ದೆ ನಾನು. ಆ ವಿವಾಹದಲ್ಲಿ ನೂತನ ವಧುವರರಿಗೆ ಒಂದು ಕಿವಿ ಮಾತು ಹೇಳಿದೆ. ಬಹುಶಃ ಈ ಮಾತು ಆ ವಧುವರರಿಗೆ ಎಷ್ಟು ಸರಿಯೋ, ಈ ವೇದಿಕೆಗೆ ಎಷ್ಟು ಸರಿಯೋ ಅದು ನನಗೆ ಗೊತ್ತಿಲ್ಲ. ಆದರೂ ನಾನು ಆಡಿದ ಮಾತು ನಿಮಗೆ ತಿಳಿಸ್ತಾ ಇದ್ದೇನೆ. ಮುಂದಿನ ವರ್ಷ ಪುನಃ ಈ ವೇದಿಕೆಯಲ್ಲಿ ಈ ಒಂದು ಸಾಮೂಹಿಕ ವಿವಾಹಕ್ಕೆ ನಾನು ಬಂದಾಗ ನಿಮ್ಮೆಲ್ಲರ ಕೈಯಲ್ಲೂ ಒಂದು ಮುದ್ದಾದಂಥ ಒಂದೊಂದು ಕಂದಮ್ಮ ಇರಬೇಕು, ಒಂದು ಮಗು ಇರಬೇಕು ಅಂತಂದೆ. ಯಾತಕ್ಕೋಸ್ಕರ? ಇತ್ತೀಚೆಗೆ ನಾವೆಲ್ಲ ಬಹಳ ಬುದ್ಧಿವಂತರಾಗಿ ಹೋಗ್ತಾ ಇದ್ದೀವಿ. ನಮ್ಮ ಬುದ್ಧಿವಂತಿಕೆ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದರೆ, ಮದುವೆಯಾಗಿ ನಮ್ಮಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು ಮಕ್ಕಳು ಆಗಿಲ್ಲ ಅನ್ನುವಂತಹ ಸಮಸ್ಯೆಗಳಿದೆಯಲ್ಲ, ಅದು ಹೇಳ್ತಿರೋದು. ಅಷ್ಟು ಸಮಸ್ಯೆಗಳಿದೆ. ಯಾಕೆ ಬರ್ತಾ ಇದೆ ಈ ಸಮಸ್ಯೆ? ನಾವು ತಿನ್ನೋ ಆಹಾರದಲ್ಲಿ ಶಕ್ತಿ ಇಲ್ಲ, ನಮ್ಮ ಕಾಯಕದಲ್ಲಿ ನೆಮ್ಮದಿಯಾದಂತಹ ಕಾಯಕವಿಲ್ಲ, ಮನಸ್ಸು ನೆಮ್ಮದಿ ಇಲ್ಲ. ಮನಸ್ಸು ಯಾವಾಗ ನೆಮ್ಮದಿ ಇಲ್ವೋ ದಾಂಪತ್ಯ, ಮನೆತನ, ಮನಸ್ಥಿತಿ ಎಲ್ಲವೂ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಮದುವೆಯಾದ ವರ್ಷದಲ್ಲಿ ಸಂತಾನವಾದರೆ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ಹೇಳ್ತಕ್ಕಂಥದ್ದೊಂದು ರಹಸ್ಯ. ಅದಕ್ಕೆ ಹಿಂದೆ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ವಯಸ್ಸಾದಂತಹ ತಂದೆ ತಾಯಿ, ಅಜ್ಜಿ ತಾತ ಇವರು ಹೇಳೋರು, ಮದುವೆ ಇನ್ನೂ ಮಾಂಗಲ್ಯಧಾರಣೆ ಆಗಿ ನಮಸ್ಕಾರ ಮಾಡಬೇಕು ಅಂತ ವಧುವರರು ಬಂದರೆ ದೀರ್ಘಮೇವ ಪುತ್ರ ಸಂತಾನ ಪ್ರಾಪ್ತಿರಸ್ತು. ಆದರೆ ಪುತ್ರ ಬೇಡ, ದೀರ್ಘಮೇವ ಸಂತಾನ ಪ್ರಾಪ್ತಿರಸ್ತು. ಯಾಕೆಂದರೆ ಇಲ್ಲಿ ಹೆಣ್ಣು ಗಂಡು ಸರಿಸಮಾನವೇ. ಅದಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿ, ದೇಹದ ಆರೋಗ್ಯ ನಾವೆಲ್ಲವನ್ನು ಸಹಿತ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಶ್ರಮ ಪಡಬೇಕು. ನಾವು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಆಹಾರ ಬೇಕು, ಮಾಧ್ಯಾಹ್ನಿಕ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ರಾತ್ರಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಬೇಗ ಮಲಕ್ಕೊಳ್ಬೇಕು. ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೂರ್ಯ ಬರ್ತಿದ್ದಂಗೆ, ಸೂರ್ಯ ರಥವನ್ನೇರಿ ಬಂದಾಗ ನಾವು ಕಾಲು ಚಾಚಿ ಮಲಗಿರಬಾರ್ದು. ಇದೆಲ್ಲರೂ ಅರ್ಥ ಮಾಡ್ಕೋಬೇಕು. ಸೂರ್ಯ ರಥವನ್ನೇರಿ ತನ್ನ ಕೆಂಪಾದಂತಹ ಆ ಒಂದು ರಂಗು ಅಂದರೆ ಆ ವಿಶೇಷವಾಗಿರ್ತಕ್ಕಂತಹ ಆ ಕೇಸರಿ ಬಣ್ಣವನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬೀಳ್ತಕ್ಕಂಥ ಆ ಒಂದು ಕೇಸರಿ ವರ್ಣ ಅಂದರೆ ಸೂರ್ಯನ ಕಿರಣಗಳು, ಆ ಕಿರಣ ಮನೆ ಬಾಗಿಲಿಗೆ ಬಂದಾಗ ಯಾವ ಮನೆಯಲ್ಲಿ ಸ್ತ್ರೀ ಪುರುಷರು ಕಾಲ್ಚಾಚಿ ಮಲ್ಕೊಂಡಿರ್ತಾರೋ ಅಂತಹ ಮನೆಯಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ತಾಂಡವಾಡುತ್ತೆ. ದರಿದ್ರ ಲಕ್ಷ್ಮಿ ಅಂತಕ್ಕಂಥದ್ದು ಅಟ್ಟಹಾಸ ಮೆರೀತಾಳೆ. ಅದೇ ಬೆಳಗಿನ ಆ ಶುಭ ಮುಹೂರ್ತವನ್ನು ಬಾಗಿಲು ತೆಗೆದು ಸೂರ್ಯನಾರಾಯಣನ ಆ ಕಿರಣವನ್ನು ಸ್ವಾಗತಿಸಿದ್ರೆ ಎಲ್ಲರ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ಆಗುತ್ತೆ, ಮನೆಯಲ್ಲಿ ನೆಮ್ಮದಿಯ ಬದುಕಾಗತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ, ಮನೆಯಲ್ಲಿ ಮಕ್ಕಳು ಮರಿ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯಾಗಿರ್ತಾರೆ. ಅದಕ್ಕೋಸ್ಕರ ನಮ್ಮೆಲ್ಲರ ಒಂದು ಹಿತಕ್ಕೋಸ್ಕರವೇ ಇವತ್ತಿನ ದಿವಸ ಈ ಆರೋಗ್ಯತಾನ್ ಮತ್ತು ಯೋಗಾತಾನ್ ಎಂಬತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಆಯುಷ್ ಮಂಡಳಿಯವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಆಯುರ್ವೇದ ಯುನಾನಿ ವೈದ್ಯ ಮಂಡಳಿಯವರು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದಾರೆ. ಇದು ಭಾರತ ದೇಶದ ಪರಂಪರೆಯಲ್ಲಿ, ಅದರಲ್ಲೂ ನಮ್ಮ ಮೈಸೂರು ಮತ್ತು ಬೆಂಗಳೂರು ಈ ಭಾಗದಲ್ಲಿ ಸಾಕಷ್ಟು ಜನ ಯೋಗಪಟುಗಳಿದ್ದಾರೆ, ಯೋಗ ಹೇಳ್ಕೊಡ್ತಕ್ಕಂಥವರಿದ್ದಾರೆ. ಸ್ವಾಮಿ ವಿವೇಕಾನಂದರಂತಹ ಇಂಥ ಈ ಮಹಾಜ್ಞಾನಿಗಳು ಅವರು ಬರೆದಂತಹ ಗ್ರಂಥಗಳಲ್ಲಿ ಸಾಕಷ್ಟು ಜೀವನಕ್ಕೆ ಅತ್ಯಮೂಲ್ಯವಾದಂಥ ಕೆಲವು ನುಡಿಮುತ್ತುಗಳಿದೆ. ಇದೆಲ್ಲವನ್ನು ಸಹಿತ ನಾವು ಅರ್ಥೈಸಿಕೊಂಡು ನಮ್ಮ ಮಕ್ಕಳಿಗೆ ತಿಳಿ ಪಾಠವನ್ನು ಹೇಳಬೇಕು. ಹಾಗೆ ಪ್ರತಿಯೊಂದು ವನಸಿರಿಯು, ಪ್ರತಿಯೊಂದು ಗಿಡಮೂಲಿಕೆಯೂ ಬಹಳ ವಿಶೇಷವೇ. ಇವತ್ತು ಬೆಳಿಗ್ಗೆ ಸೃಷ್ಟಿ ಇತ್ತು, ನಂತರ ಸಪ್ತಮಿ ಬಂತು, ಅಂದರೆ ರಥಸಪ್ತಮಿ. ಈಗ ರಥಸಪ್ತಮಿಯ ಕಾಲ, ಆದರೆ ಸೂರ್ಯ ಉದಯಿಸ್ತಕ್ಕಂಥ ಕಾಲ ಅದು ರಥಸಪ್ತಮಿ, ಬಹಳ ವಿಶೇಷ. ಅಂತಹ ವಿಶೇಷವಾದಂತಹ ಕಾಲ ಪ್ರತಿಯೊಬ್ಬರು ಸಹಿತ ಬಿಳಿ ಎಕ್ಕದ ಎಲೆ, ಅರ್ಕ ಅಂದರೆ ಬಿಳಿ ಎಕ್ಕದ ಎಲೆಯನ್ನು ಎರಡೂ ಭುಜಗಳಿಗೆ, ಎರಡು ಪಾದಗಳ ಮೇಲಿಟ್ಟು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಗೊತ್ತಿರೋರು ಮಾತ್ರ ಕೈ ಎತ್ತಿ. ಬಿಳಿ ಎಕ್ಕದ ಎಲೆಯನ್ನು ಭುಜದ ಮೇಲೆ, ಪಾದದ ಮೇಲೆ ಇಟ್ಟು ಸ್ನಾನ ಮಾಡಬೇಕು. ಅದರ ಮೇಲೆ 2 ಅಕ್ಷತೆ ಕಾಳು ಇಟ್ಕೊಳ್ಬೇಕು. ದೋಷ ಪರಿಹಾರ, ಆರೋಗ್ಯ ವೃದ್ಧಿ, ವಾಸ್ತವಿಕವಾಗಿರ್ತಕ್ಕಂಥ ದೋಷಗಳು ದೂರ. ಇದೆಲ್ಲವೂ ಆ ಬಿಳಿ ಎಕ್ಕದ ಎಲೆಯಲ್ಲಿದೆ. ಇದೆಲ್ಲವೂ ಪ್ರತಿಯೊಬ್ಬರಿಗೂ ಅತ್ಯಮೂಲ್ಯವಾದ್ದು, ನಮ್ಮೆಲ್ಲರಿಗೂ
ಈಸಿಯಾಗಿ ಸಿಗುವಂಥದ್ದು, ಸಮಸ್ಯೆಗಳಿಂದ ಮುಕ್ತಿ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ವನಸಿರಿಗಳ ಬಗ್ಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ಒಂದಿಷ್ಟು ಯೋಗ, ಒಂದಿಷ್ಟು ಧ್ಯಾನವನ್ನು ಮಾಡೋಣ. ಇತ್ತೀಚೆಗೆ ಪ್ರತಿಯೊಬ್ಬರ ಮನೆಗಳಲ್ಲೂ ಇಂಡಿಯನ್ ಬಾತ್ರೂಮ್ ಇಲ್ಲ, ನೆಲದ ಮೇಲೆ ಕೂತು ಊಟ ಮಾಡೋ ಪದ್ಧತಿ ಇಲ್ಲ. ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಕನಿಷ್ಠ ಪಕ್ಷ ಬೆಳಗ್ಗೆ ಹೋಗ್ಬೇಕಾದ್ರೆ ಭಾಳ ಸ್ಲಿಮ್ ಆಗಿರಬೇಕು ಅಂತ ಹೇಳಿ ಸೊಂಟಕ್ಕೆ ಬೆಲ್ಟನ್ನು ಗಟ್ಟಿಯಾಗಿ ಸರಿಸ್ಕೊಂಡು ಡ್ಯೂಟಿಗೆ ಓಡೋಗ್ತೀವಿ. ಅಟ್ಲೀಸ್ಟ್ ಕಾಲು ತೊಳೆದು ಸೊಂಟದ ಬೆಲ್ಟನ್ನು ಲೂಸ್ ಮಾಡಿ ನೆಮ್ಮದಿಯಾಗಿ ಕೂತು ಊಟ ಮಾಡಬೇಕು ಅನ್ನೋ ವ್ಯವಧಾನತೆ, ತಾಳ್ಮೆ ನಮಗಿಲ್ಲ. ಇನ್ನು ಹೋಟ್ಲಿಗೆ ಹೋದರೆ ಎಲ್ಲ ಫಾಸ್ಟ್ ಫುಡ್, ಅಲ್ಲಿ ನಿಂತ್ಕೊಂಡೇ ತಿನ್ನಬೇಕು, ಕೂತ್ಕೊಂಡು ತಿನ್ನೋಂಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇನ್ನು ಆರೋಗ್ಯ ಸರಿ ಇರಬೇಕು ಅಂದರೆ ಹೇಗೆ? ಆರೋಗ್ಯದಲ್ಲಿ ಪ್ರಧಾನವಾಗಿ ನಾವು ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಹೊಟ್ಟೆ ಭಾಗ, ಹೊಟ್ಟೆ ಒಳಗಿರ್ತಕ್ಕಂಥ ಆ ಪಚನೇಂದ್ರಿಯ ಏನಿದೆ ಅದು ಕ್ರಮಬದ್ಧವಾಗಬೇಕು. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರಬೇಕಾದ್ರೆ ಮಲಮೂತ್ರ ವಿಸರ್ಜನೆಗಳು ಸಮಂಜಸವಾಗಿ ಆಗಬೇಕು. ಯಾವೊಬ್ಬ ವ್ಯಕ್ತಿಗೆ ಈ ಸಮಸ್ಯೆ ಇದೆಯೋ ಖಂಡಿತ ಹೇಳ್ತೀನಿ, ರೋಗಕ್ಕೆ ಆ ಮೊದಲನೇ ತುತ್ತು ಅಲ್ಲಿಂದ ಶುರುವಾಗತ್ತೆ. ಇಂತಹ ಸಮಸ್ಯೆಗಳಲ್ಲಿ ನಾವಿದ್ದೇವೆ. ಉಸಿರಾಟ, ಸುಂದರವಾದಂತಹ ಪ್ರಕೃತಿಯ ಮಧ್ಯದಲ್ಲಿ ಉಸಿರಾಟ ನಮಗಿಲ್ಲ. ಯಾಕೆಂದರೆ ಸಾಕಷ್ಟು ವೆಹಿಕಲ್ಸು, ಸಾಕಷ್ಟು ಒತ್ತಡ, ಆ ಒತ್ತಡದ ಬದುಕು ಇದೆಲ್ಲವೂ ನಮ್ಮನ್ನು ಬಾಧಿಸ್ತಾ ಇದೆ. ಇದರೊಂದಿಗೆ ನಾವು ಪ್ರತಿ ದಿವಸದ ಕಾಯಕವನ್ನು ಮರೆತು ಹೋಗ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಯಾವ ಸಮಯಕ್ಕೆ ಏನು ಆಹಾರ ತಗೋಬೇಕು, ಯಾವ ಸಮಯಕ್ಕೆ ಏನು ತಗೊಳ್ಬೇಕು, ತಗೋಬಾರ್ದು, ಇದು ಯಾವುದರ ಬಗ್ಗೆ ಅರಿವು ನಮಗಿಲ್ಲ. ಹಸಿವಾಯಿತು, ಇಷ್ಟ ಬಂದಿದ್ದನ್ನು ತಿಂತೀವಿ, ಬೇಕು ಅನ್ನಿಸ್ತು ಏನು ಬೇಕಾದ್ದು ಮಾಡಿಬಿಡ್ತೀವಿ. ಅದರ ಹಿಂದೆಲೇ ಸಮಸ್ಯೆನ ತಂದೊಡ್ಕೊಳ್ತೀವಿ. ಅದರಿಂದ ಮನುಷ್ಯ ಮೂರರಲ್ಲಿ ಕಾಪಾಡ್ಕೋಬೇಕು ಹೃದಯವನ್ನು, ಆರೋಗ್ಯವನ್ನು. ಒಂದು, ಬ್ಲಡ್ ಪ್ರೆಷರ್ ಬರಬಾರದು. ಇತ್ತೀಚಿನ ದಿನಗಳಲ್ಲಿ ಶುಗರು ಬಿ ಪಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ಶುಗರು ಬಿ ಪಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ. ಈ ಮೂರನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ನಾವು ಯೋಗದಲ್ಲಿ, ಧ್ಯಾನದಲ್ಲಿ, ಪ್ರಾಣಾಯಾಮದಲ್ಲಿ ಇದನ್ನು ಸರಿಪಡಿಸ್ಕೊಳ್ಬಹುದು. ಅದೇ ನಾವು ಮಾತ್ರೆಗಳಿಗೆ ಮೊರೆ ಹೋದರೆ, ಈಗ ನೀವು ತೆಗೆದುಕೊಳ್ತಾ ಇದ್ದೀರಲ್ಲ ಮಾತ್ರೆಗಳು ಬಿ ಪಿ ಶುಗರ್ಗೆ, ಸ್ವಲ್ಪ ದಿನಗಳು ದಾಟ್ತಾ ಅದು ಕಿಡ್ನಿ ಸಮಸ್ಯೆ ಕೊಡುತ್ತೆ. ಕಿಡ್ನಿ ಸಮಸ್ಯೆ ಪ್ರಾರಂಭವಾಗ್ತಿದ್ದಂಗೆ ಜಾಯಿಂಟ್ಸ್ ಪೇನ್ ಶುರುವಾಗುತ್ತೆ. ಜಾಯಿಂಟ್ಸ್ ಪೇನ್ ಶುರುವಾಗ್ತಿದ್ದಂಗೆ ತಲೆ ಕೂದಲು ಉದುರ್ತಾ ಬರುತ್ತೆ. ಇನ್ನು ಅದಾದಮೇಲೆ ಕಣ್ಣು ಮಂಜಾಗತ್ತೆ. ಇನ್ನು ಅದಾದ ನಂತರ ಎಲ್ಲ ನೆಟ್ಟಿಗಿದ್ದು ಕೂಡಿಟ್ಟಂಥ ಹಣ ನಮ್ಮ ಪಾಕೆಟಲ್ಲಿದ್ದರೇ ನಮ್ಮ ಮಕ್ಕಳು ನಮ್ಮನ್ನು ಆಶ್ರಮದ ಕಡೆ ದಾರಿ ತೋರಿಸ್ತಾ ಇರ್ತಾರೆ. ಇದು ನಡೀತಾ ಇದೆ ಎಲ್ಲರ ಮನೆಗಳಲ್ಲೂ. ಎಲ್ಲ ನೆಟ್ಟಿಗಿದ್ದು ನಾವೇ ಸಂಪಾದನೆ ಮಾಡಿರೋ ದುಡ್ಡಿದ್ದು ನಮ್ಮ ಅಕೌಂಟು, ನಮ್ಮ ಸೈನು, ಆದರೂ ನಮ್ಮನ್ನು ಆಶ್ರಮದ ಕಡೆ ದಾರಿ ತೋರಿಸ್ತಿರ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿಟ್ಕೊಳ್ಬೇಕೇ ವಿನಃ ನಿಮ್ಮ ಆರೋಗ್ಯ ವ್ಯತ್ಯಾಸವಾಗಿ ಅದಕ್ಕೊಬ್ಬ ನಾಯಕನ ಸೃಷ್ಟಿಸಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನೋ, ಅಣ್ಣ ತಮ್ಮಂದರನ್ನೋ, ಅಕ್ಕ ತಂಗಿಯರನ್ನೋ ಯಾರಾದರೂ ಒಬ್ಬರ ಸಹಾಯವನ್ನು ಇಲ್ಲಿ ಅನಾರೋಗ್ಯ ಕಾಲಕ್ಕೆ ನಾವು ಸಹಾಯಕ್ಕೆ ಪಡೆದರೆ 4 ದಿವಸ ಆ ಮೆಚ್ಚುಗೆ ತೋರಿಸಿ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. 5ನೇ ದಿವಸ ಅವ್ರಿಗೂ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಮೇಲೆ ಅವರು ತೆರಳ್ತಾರೆ, ನೀವು ಒಂಟಿಯಾಗಿ ಹೋಗ್ತೀರಿ. ಆ ಒಂಟಿತನದ ಬದುಕು ನನ್ನ ಕೈ ತಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಇಲ್ಲದ ಆಲೋಚನೆ ಶುರುವಾಗತ್ತೆ. ಆಲೋಚನೆ ಶುರುವಾದಾಗ ಒಂದು ಆಶ್ರಮಕ್ಕೆ ಸೇರಿಕೊಳ್ಳೋಣಪ್ಪ ಅನಿಸುತ್ತೆ. ಆಶ್ರಮಕ್ಕೆ ಹೋಗಿ ಅಲ್ಲಿ ಕಣ್ಣೀರು ಹಾಕಬೇಕು. ಅಯ್ಯೋ ನನ್ನವರು ಯಾರು ಇಲ್ವೇ, ಇವತ್ತಿನ ದಿವಸ ನನ್ನ ಜೊತೆ ನನ್ನವರು ಇಲ್ವಲ್ಲ, ನನ್ನ ಮಕ್ಕಳಿಲ್ಲ, ನನ್ನ ಮನೆಯವರಿಲ್ಲ, ಅಥವಾ ಅನಾದೃಷ್ಟ, ಈ ದುರಾದೃಷ್ಟಕ್ಕೆ ಇನ್ನೇನಾದರೂ ಒಬ್ಬರೋ ಇಬ್ಬರೋ ಕಳೆದು ಹೋಗ್ಬಿಟ್ಟಿದ್ರೆ ಅವರನ್ನು ನೆನೆಸ್ಕೊಂಡು ನಾನು ಯಾವಾಗ ಅಲ್ಲಿಗೆ ಹೋಗ್ತೀನಪ್ಪ ಅನ್ನೋ ಮನಸ್ಥಿತಿ ತಂದುಕೊಳ್ತೀವಿ. ಅದಕ್ಕೋಸ್ಕರ ಆರೋಗ್ಯದಲ್ಲೇ ಮಾತ್ರ ಯಾರೂ ಕಾಂಪ್ರೋ ಆಗಬಾರ್ದು. ನಮ್ಮ ಆರೋಗ್ಯವನ್ನು ನಮ್ಮ ಅಂಗೈಲಿಟ್ಕೊಳ್ಬೇಕು. ಅದಕ್ಕಾಗಿ ಈ ಒಂದು ಆರೋಗ್ಯತಾನ್, ಯೋಗತಾನ್ ಎಂಬತಕ್ಕಂಥ ಈ ಕಾರ್ಯಕ್ರಮ, ಈ ಸುವರ್ಣ ಸಂಭ್ರಮದಲ್ಲಿ ಆಯೋಜನೆ ಮಾಡಿರೋ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಿತ ಒಳ್ಳೆ ಮನಸ್ಸಿಟ್ಕೊಂಡು ಇಲ್ಲಿ ಬಂದಿದ್ದೀರಿ. ಒಂದು 5 ರಿಂದ 10 ನಿಮಿಷ ಎಲ್ಲರೂ ನೆಮ್ಮದಿಯಾಗಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಯೋಗದ ಶ್ರಮ ಪಡಬೇಕಾದ್ದಿಲ್ಲ. ಇನ್ನೊಂದು ರಹಸ್ಯ ಇದೆ,
ಯೋಗ ಮಾಡಬೇಕಾದ್ರೆ ಸ್ವಲ್ಪ ದೇಹ ಕರಗಿಸಬೇಕು. ದೇಹ ಕರಗಿಸೋದಕ್ಕಾಗಲ್ಲ. ಕಾರಣ ಹಾಲು, ಮೊಸರು, ತುಪ್ಪ, ರುಚಿ ರುಚಿಯಾದಂಥ ಪದಾರ್ಥ, ಇನ್ನೇನು ಆಗೋ ಟೈಮ್ ಎಳಿತಾ ಇದೆ. ಸಾಯಂಕಾಲ ಆದರೆ ಆ ಕಡೆ ಪಾನಿಪುರಿ ಗಾಡಿ, ಪಿಜ್ಜಾ, ಬರ್ಗರು, ಇನ್ನೂ ಏನೇನೋ ಇದೆ. ಹಿಂದೆ ಕೆಲವೆಲ್ಲನೂ ಮರ್ಮವಾಗಿತ್ತು. ಕೆಲವು ಪದಾರ್ಥಗಳನ್ನು ರಸ್ತೆಯಲ್ಲಿಟ್ಟು ಮಾರ್ತಿರಲಿಲ್ಲ. ಕೆಲವು ಪದಾರ್ಥಗಳನ್ನು ರಸ್ತೆಯಲ್ಲಿ ಕಾಣುವ ರೀತಿ ತೋರಿಸ್ತಾ ಇರಲಿಲ್ಲ. ಒಂದಿಷ್ಟು ಗೌಪ್ಯತೆ ಕಾಪಾಡ್ತಾ ಇದ್ದರು. ಇವತ್ತೇನಿಲ್ಲ. ಫುಟ್ಪಾತಲ್ಲಿ ಹೋಗಿ ಅದೇ, ಬಸ್ ಸ್ಟಾಪ್ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅದೇ. ಆ ವಾಸನೆ ಆನಂದಮಯ. ಇರಲಿ, ತಿನ್ನುವಂಥವರಿಗೆ ಅದು ಸುಖ. ನಮ್ಮಂಥವ್ರು ಇರ್ತೀವಲ್ವ, ಆಗ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಮ್ಮ ಆರೋಗ್ಯನ ನಾವು ಸರಿಪಡಿಸ್ಕೋಬೇಕಾದ್ರೆ ಒಂದಿಷ್ಟು ಯೋಗ, ಧ್ಯಾನ ಇದು ಬೇಕಾಗತ್ತೆ. ಇದಕ್ಕಾಗಿ ಚಿಕ್ಕದಾದಂಥ, ಚುಟುಕಾದಂಥ, ಮೈ ನೋವಿಸ್ಕೊಳ್ದಿರ ಇರ್ತಕ್ಕಂಥ ಇನ್ನೊಂದು ತಂತ್ರಸಾರ ಇದೆ. ಈ ತಾಮ್ರದ ನಾಣ್ಯದ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಬಂದಿದ್ದೆ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ನನ್ನ ಕಾರ್ಯಕ್ರಮ ನೋಡಿ ತಾಮ್ರದ ನಾಣ್ಯದ ಬಗ್ಗೆ ನಿಮಗೆ ತಿಳಿಸಿರೋರು ಮಾತ್ರ ಕೈ ಎತ್ತಿ. ಅಂಥವ್ರಿಗೆ ಮಾತ್ರನೇ ತಾಮ್ರದ ನಾಣ್ಯ ಮುಂದೊಂದು ದಿವಸ ಕೊಡ್ತಾಳೆ, ಇವತ್ತಲ್ಲ. ಈ 9 ತಾಮ್ರದ ನಾಣ್ಯ ಇದ್ದರೆ ಪಾದದ ಹೆಬ್ಬೆರಳಿಂದ ಹಿಡಿದು ತಲೆ ಕೂದಲವರೆಗೂ, ತಲೆ ಕೂದಲು ಉದುರ್ತಾ ಇದ್ದರೂ ಆ ತಾಮ್ರದ ನಾಣ್ಯದಲ್ಲೇ ಪರಿಹಾರ ಇದೆ. ಅತಿಯಾದಂಥ ತಲೆನೋವು ಬಂದರೂ ಆ ತಾಮ್ರದ ನಾಣ್ಯದಲ್ಲಿ ಪರಿಹಾರ ಇದೆ. ಹೆಚ್ಚು ಮಾತಾಡಿ ಆಯಾಸ ಆಯಿತು, ಈ ಗಂಟ್ಲಿನ ಭಾಗದಲ್ಲಿ ಒಂದು ತಾಮ್ರದ ನಾಣ್ಯ ಇಡಿ, ಅಲ್ಲಿ ನಿಮ್ಮ ಆಯಾಸ ದಣವು ಆರುತ್ತೆ. ಎದೇನೋವು ಇದ್ದಕ್ಕಿದ್ದಂಗೆ ಎದೇನೋವು ಬಂತು, ಯಾವ ಸ್ಥಳದಲ್ಲಿ ನೋವಿದೆ ಆ ಸ್ಥಳಕ್ಕೆ ಒಂದು ನಾಣ್ಯವನ್ನು ನೀವು ಅದಮಿಟ್ಟು ನಾನು ಹೇಳ್ಕೊಡ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಅದರ ಜೊತೆಗೆ ಒಂದಿಷ್ಟು ವನಸರಿಗಳು, ಇದನ್ನು ಕರೆಕ್ಟಾಗಿ 9 ರಿಂದ 10 ದಿವಸ ಯೋಗ ಮಾಡೋಕ್ಕಾಗದಿದ್ದವರು, ಆಮೇಲೆ ನಾಳೆ ದಿವಸ ಯೋಗ ಮಾಡೋರೆಲ್ಲ ಇದೇ ಸುಲಭನಾಗಿ ಹೋಗ್ಬಿಟ್ರೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಬೆವರು ತೆಗೆದಿಲ್ಲ ಅಂದರೆ, ಕಬ್ಬಂಶ ಹೋಗಲಿಲ್ಲ ಅಂದರೆ, ಯಾವಾಗ ದೇಹದಲ್ಲಿ ಅತಿಯಾದಂಥ ಕಬ್ಬು ಬೆಳೆಯುತ್ತೋ ಆಗ ರೋಗ ರುಜಿನ ಜಾಸ್ತಿ ಆಗುತ್ತೆ. ಚಿಕ್ಕದಾಗಿ ಮಾಡೋ ಕೈಲಾಗದಿದ್ದವ್ರಿಗೆ ಈ ಸುಲಭೋಪಾಯ ಅಷ್ಟೇ, ಎಲ್ಲರಿಗೂ ಅಲ್ಲ. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ, ಚರ್ಮದ ಬಾಧೆ ಇದ್ದರೆ, ಅಲರ್ಜಿ ಸಮಸ್ಯೆ ಇದ್ದರೆ, ಸೌರಿಯಾಸಿಸ್ ಇದ್ದರೆ, ಅತಿಯಾಗಿ ತಲೆ ತಿರುಗ್ತಾ ಇದ್ದರೆ, ಒಂದು ಅರ್ಧ ಗಂಟೆ ಕೂತು ಸಡನ್ನಾಗಿ ಎದ್ದರೆ ತೊಂದರೆ ಆದರೆ ಅಂತಹವರಿಗೆ ಈ ಉಪಾಯ. ಇದರ ಸಂಪೂರ್ಣವಾದಂತಹ ಉಪಾಯದ ರಹಸ್ಯಗಳನ್ನು ಇದೇ ಬರ್ತಕ್ಕಂಥ 26ನೇ ತಾರೀಕು ತಾಮ್ರದ ನಾಣ್ಯದ ಆ 9 ನಾಣ್ಯದ ನರನಾಡಿಗಳ 72,000 ನರನಾಡಿಗಳಲ್ಲಿ ಯಾವ್ಯಾವ ನಾಡಿಗೆ ಯಾವ ಶಾಸ್ತ್ರ ಪ್ರಕಾರ ಯಾವ ಬೀಜಾಕ್ಷರಿಯಿಂದ ಆ ತಾಮ್ರದ ನಾಣ್ಯದ ರಹಸ್ಯವೇನು ಅನ್ನೋದನ್ನು ನಾನು ಒಂದು ಸಾಧ್ಯವಾದಷ್ಟು ನಿಮ್ಮೆಲ್ಲರ ಕೈ ಸೇರುವಂತೆ ಇಂತಹ ಒಂದು ಕಾಗದವನ್ನು ಮುದ್ರೆ ಮಾಡಿ ಆ ಮುದ್ರಿಸಿದಂತಹ ಒಂದು ಪದವನ್ನು ನಿಮ್ಮ ಕೈ ಸೇರಿಸ್ತೇನೆ. ಯಾಕೆಂದರೆ ಈಗಾಗಲೇ ಸಾಕಷ್ಟು ಹೊತ್ತಿಂದ ತಲೆ ಕೂತ್ಬಿಟ್ಟಿದ್ದೀರಿ. ಸಾಕಷ್ಟು ಎದೆ, ಸೊಂಟ, ಮೈ, ಕೈ ಎಲ್ಲ ನೋವ್ತಾ ಇರಬಹುದು. ಆ ನೋವನ್ನು ದೂರ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂಥ ಅಂಶ ಇದೆ. ನಿಮ್ಮ 2 ಕೈಗಳನ್ನು ಮೇಲೆತ್ತಿ, ಸಾಧ್ಯವಾದರೆ ಆ ಚೇರ್ ಮೇಲೆ ಕೂತಿರ್ತಕ್ಕಂಥವ್ರು ಎಲ್ಲರೂ ಮುಂದೆ ಬಂದು ನಿಂತು ಕೂತ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಆಮೇಲೆ ತಿರುಗಿ ಚೇರ್ ಮೇಲೆ ಹೋಗಿ ಕೂತ್ಕೊಳ್ಳಿ. ಯಾರ್ಯಾರು ಚೇರ್ ಇದೆಯೋ ಅವ್ರು ಗುರ್ತಿಟ್ಕೊಳ್ಳಿ, ಅವ್ರ ಚೇರ್ ಮೇಲೆ ಕೂತ್ಕೋಬೇಕು. ಆ ಚೇರ್ಗೂ ಒಂದು ರಹಸ್ಯ ಇದೆ. ಯೋಗ, ಧ್ಯಾನ ಇದಕ್ಕೆ ಜಾತಿ ಮತ ಭೇದವಿಲ್ಲ. ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಮುಸ್ಲಿಂ ಇಲ್ಲವೆಲ್ಲ ಏನೂ ಇಲ್ಲ. ಹಸಿವಾದರೆ ಇದೇ ಬಾಯಲ್ಲಿ ಊಟ ಮಾಡಬೇಕು. ಸುಂದರವಾದಂತಹ ಸುಮಧುರವಾದಂತಹ ವಿಷಯಗಳು ಬಂದರೆ ಕೇಳಬೇಕು, ಒಳ್ಳೆಯ ಪದಾರ್ಥವನ್ನು ಆಹ್ಲಾದಿಸಬೇಕು. ಹಾಗೆ ವಿಷಯಗಳು ಏನೇನೋ ಇದ್ದರೂ ಅದರ ಬಗ್ಗೆ ಜಾಗೃತಿ ಮೂಡಿಸ್ಕೋಬೇಕು. ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಎಲ್ಲರೂ ಕೈ ನೆಟ್ಟಗೆ ಬಿಡಿ. ಕೈನ ಹೀಗೆ ಮೇಲೆತ್ತಿದಾಗ ನಿಮ್ಮ ಕಂಕಳು ಮತ್ತು ನಿಮ್ಮ ಭುಜದ ಭಾಗ, ನಿಮ್ಮ ಕಿವಿಗಳು ಬಿಸಿ ಬರುತ್ತೆ. ಇದು ಬರೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ನಾನು ಮುಂದೆ ಹೇಳ್ತಕ್ಕಂಥ ಆ ರಹಸ್ಯ ನಿಮಗೆ ಕರೆಕ್ಟಾಗಿ ನಿಮ್ಮ ಆಜ್ಞಾ ಚಕ್ರದಲ್ಲಿ ಕೂತ್ಕೊಳ್ಳುತ್ತೆ. 11 ಬಾರಿ ಜೋರಾಗಿ ಚಪ್ಪಾಳೆ ಬಾರಿಸಿ. 11 ಬಾರಿ ಶಬ್ದ ಆಚೆ ಕೇಳಿಸಬೇಕು. ನಿಮ್ಮ ನರನಾಡಿಗಳು ನೀವು ಚಪ್ಪಾಳೆ ಬಾರಿಸುವಾಗ 11 ಸರ್ತಿ, ಒಂದಲ್ಲ 11 ಸರ್ತಿ ಚಪ್ಪಾಳೆ ಬಾರಿಸುವಾಗ
ನಿಮ್ಮ ಹಸ್ತದಲ್ಲಿರ್ತಕ್ಕಂಥ ನರನಾಡಿಗಳು ಬಿಸಿ ಬಂದು ನಿಮ್ಮ ಉಸಿರಾಟ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಎಲ್ಲವೂ ಸಹಿತ ಬಹಳ ತಿಳಿಯಾಗಿ ಹೋಗಬೇಕು. ಜೋರಾಗಿ ಚಪ್ಪಾಳೆ ಬಾರಿಸಿ. ಕೈಗಳನ್ನು ತಲೆಗಿಳಿಸಿ 3 ಸತಿ ನಿಮ್ಮ ಉಸಿರಾಟವನ್ನು ಶಾಂತಚಿತ್ತದಿಂದ ಸಮಾಧಾನಕರವಾಗಿ ನಿಧಾನಕ್ಕೆ ಉಸಿರಾಡಿ 3 ಬಾರಿ. ಇದಾದ ನಂತರ ಈಗ ನಿಮ್ಮ ಉಸಿರಾಟವನ್ನು ಕರೆಕ್ಟಾಗಿ ಮೈಂಡಲ್ಲಿ ಯೋಚನೆ ಮಾಡಿಕೊಂಡು ಸೂರ್ಯನಾಡಿ, ಚಂದ್ರನಾಡಿ, ಸಾಧ್ಯವಾದರೆ ನಿಮ್ಮ ಹಸ್ತ ಈ ಕೈ ಎತ್ತಿ ತೋರಿಸ್ತೇನೆ. ಬಲಹಸ್ತ, ಇದರಲ್ಲಿ ಪ್ರಥಮದಲ್ಲಿರ್ತಕ್ಕಂಥ 2 ಬೆರಳು, ಪ್ರಥಮದ 2 ಬೆರಳು, ಇನ್ನು ಇಟ್ಟಿರ್ತಕ್ಕಂಥದ್ದು ಹೀಗೆ ಇರುತ್ತೆ. ಇದು ಕಿರುಬೆರಳು, ಅದರ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ಹಾಗಿಟ್ಟು ನಿಮ್ಮ ಎಡಭಾಗದ ಮೂಗಿನ ಹೊರಳೆ ಅಲ್ಲಿ ಮೊದಲು ಬಲಭಾಗದಲ್ಲಿ ಉಸಿರು ಎಳ್ಕೊಂಡು ಎಡಭಾಗದಲ್ಲಿ ನಿಧಾನಕ್ಕೆ ಬಿಡಿ. ಅದನ್ನು 11 ಬಾರಿ ಮಾಡಿ. ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಬಲದ ಭಾಗದಿಂದ ಉಸಿರೆಳ್ಕೋಬೇಕು, ಎಡಭಾಗದಲ್ಲಿ ಬಿಡಬೇಕು. ಎಡಭಾಗದಲ್ಲಿ ಉಸಿರೆಳ್ಕೋಬೇಕು, ಬಲಭಾಗಕ್ಕೆ ಬಿಡಬೇಕು. ಇದನ್ನು 11 ಬಾರಿ ಮಾಡಿ. 11 ಬಾರಿ ಉಸಿರಾಡುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ನಿಮ್ಮ ಆತ್ಮೀಯರು ಕೊಡ್ತಕ್ಕಂಥ ಒಂದು ರೋಜಾ ಹೂವು, ಒಂದು ರೋಸ್, ಇದೆಲ್ಲದರ ಬಗ್ಗೆ ಚಿಂತೆ ಬೇಡ. ಈ ಆಸ್ಥಾನ ನಾವು ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಪ್ರಯತ್ನ. ಹಾಗೆ ನಿಮ್ಮ 2 ಹಸ್ತವನ್ನು ಮೇಲೆತ್ತಿ, 2 ಹಸ್ತವನ್ನು ಮೇಲೆತ್ತಿ, ಹಸ್ತವನ್ನು ಮೇಲೆತ್ತಿದಾಗ ನಿಮ್ಮ ಈ ಕೊನೆ ಬೆರಳುಗಳು, ಈ ಕೊನೆ ಬೆರಳು ಮುಂಭಾಗದಲ್ಲಿರ್ತಕ್ಕಂಥದ್ದು, ಈ ಬೆರಳುಗಳಿಂದ ಈ ಬ್ರಹ್ಮರಂಧ್ರವನ್ನು ಈ ಥರ ಪ್ರೆಸ್ ಮಾಡಿ. ಬ್ರಹ್ಮರಂಧ್ರವನ್ನು ಇಲ್ಲಿರ್ತಕ್ಕಂಥದ್ದು, ಇಲ್ಲಿ ನಾವು ಇದನ್ನು ಪ್ರೆಸ್ ಮಾಡಬೇಕು. 11 ಬಾರಿ ಉಸಿರಾಡಿ. ಉಸಿರಾಟ ನಿಧಾನಕ್ಕೆ ಹೋಗಬೇಕು. ಉಸಿರಾಡುವಾಗ ನಿಮ್ಮ ಮನಸ ಇಚ್ಛೆ, ನಿಮ್ಮ ಮನೆ ದೇವರನ್ನ, ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಆರಾಧ್ಯ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಈ ಬೆರಳು, ತುದಿ ಬೆರಳು, ಈ ಒಂದು ಮಧ್ಯಭಾಗದ ಈ ಬೈತಲೆ ಅಂತ ಹೇಳ್ತಾರೆ, ಹೆಣ್ಣುಮಕ್ಕಳು ಬೈತಲೆ ತೆಗಿತಿದ್ರು ಹಿಂದೆ, ಇವಾಗಿಲ್ಲ, ಆ ಜಾಗದಲ್ಲಿ ಪ್ರೆಸ್ ಮಾಡಿ. 11 ಬಾರಿ ಉಸಿರಾಟ ಆಗಲಿ. ನಿಮ್ಮ ಬಲಗಾಲಿನ ಪಾದದ ಮಧ್ಯದಲ್ಲಿ ನಿಮ್ಮ ಈ 4 ಬೆರಳುಗಳು ಮಧ್ಯದಲ್ಲಿ 4 ಬೆರಳುಗಳನ್ನು ಇಟ್ಟು ಪ್ರೆಸ್ ಮಾಡಿ. ಈ ಹೆಬ್ಬೆರಳನ್ನು ನಿಮ್ಮ ಹೆಬ್ಬೆರಳ ಹತ್ರನೇ ಇಡಿ. ಪಾದದ ಮಧ್ಯಭಾಗದಲ್ಲಿರ್ತಕ್ಕಂಥ ನರಗಳು, ಕಾಲಿನ ಹೆಬ್ಬೆರಳು, ಇದನ್ನು ಪ್ರೆಸ್ ಮಾಡಿ 6 ಬಾರಿ ಮಾತ್ರ ಉಸಿರಾಡಿ. 6 ಟೈಮ್ಸ್. ಬಲಗಡೆ ಕಾಲು ಮಾತ್ರ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬಲಗಡೆ ಕಾಲೇ. ಬಲಗಡೆ ಪಾದದ ಮಧ್ಯಭಾಗ 4 ಬೆರಳು, ಇನ್ನೊಂದು ಹೆಬ್ಬೆರಳು, ಅದೇ ಹೆಬ್ಬೆರಳನ್ನು ಪ್ರೆಸ್ ಮಾಡಬೇಕು. 4 ಅಥವಾ 6 ಬಾರಿ ಉಸಿರಾಟವನ್ನು ಆಡಿ. ಅದೇ ಪ್ರಕಾರವಾಗಿ ನಿಮ್ಮ ಎಡಗಾಲು, ಅದನ್ನು ಅದೇ ತರಹ ಪ್ರೆಸ್ ಮಾಡಿ. ತುಂಬ ಜನಕ್ಕೆ ಈ ಥರ ನೆಲದ ಮೇಲೆ ಕೂತ್ಕೊಂಡಾಗ ಎದ್ದೇಳಬೇಕಾದ್ರೆ ಹಿಂದೆ ಸೊಂಟದ ತಳಭಾಗದಲ್ಲಿರ್ತಕ್ಕಂಥ ನರ, ಅಲ್ಲಿರ್ತಕ್ಕಂಥ ಮೂಳೆ ಎರಡೂ ಬಹಳ ನೋವು ಒದ್ದಾಡ್ತೀರಿ. ಈ ಸೊಂಟ ನೋವು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ಜಾಸ್ತಿ. ಯಾತಕ್ಕಾಗಿ ಬರುತ್ತೆ ಗೊತ್ತಾ? ದುಡ್ಡು ಜಾಸ್ತಿ ಇರುತ್ತೆ,
ಮನೆಯಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ, ಡೆಲಿವರಿಗೆ ಅಂತ ಹಾಸ್ಪಿಟ್ಲ್ ಸೇರ್ತೀರಿ. ಒಂದು ಹೆಣ್ಣು ಪ್ರಸವ ವೇದನೆಯನ್ನು ಅನುಭವಿಸುವಾಗ ಆ ನೋವಿಗೆ ಒಂದು ಕಡಿವಾಣ ಹಾಕೋದಕ್ಕೋಸ್ಕರ ಪ್ರಸವ ವೇದನೆ ಡೆಲಿವರಿ ಟೈಮ್ನಲ್ಲಿ ಬರ್ತಕ್ಕಂಥ ಪೇಯ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ದುಡ್ಡಿರುತ್ತೆ, ನರ್ಸಿಂಗ್ ಹೋಮ್ಗೆ ಹೋಗ್ಬಿಡ್ತೀರಿ. ನಾರ್ಮಲ್ ಡೆಲಿವರಿ ಇಲ್ಲ ಇವತ್ತು ಯಾರೇ ಹೋದರೂ ಸಿಸರಿನೇ. ಯಾತಕ್ಕೋಸ್ಕರ? ನೀವು ಹೋಗಿ ಆತಂಕದಲ್ಲಿ ನಿಮ್ಮ ಮುಖ ಮಾಡ್ತಿರಲ್ಲ ಮನೇಲಿರ್ತಕ್ಕಂಥವ್ರು, ಆಗಲೇ ಡಾಕ್ಟರ್ಸು ಮೆಂಟಲಿ ಫಿಕ್ಸ್ ಆಗ್ತಾರೆ, ಓ ಬಂತು ಹಬ್ಬ ನಮಗಿವತ್ತು. ಆಗೇನು ಮಾಡ್ತಾರೆ? ನಿಮ್ಮ ಸೊಂಟದ ಮೂಳೆಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಸೊಂಟದ ಮೂಳೆಗೆ ಇಂಜೆಕ್ಷನ್ ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ನೋವು ಕಡಿಮೆ ಆಗಿಬಿಡುತ್ತೆ, ಡೆಲಿವರಿ ಫ್ರೀ ಆಗಿಬಿಡುತ್ತೆ. ಸಿಸರಿನ್ನು ಸಣ್ಣದಾಗಿ ಕಟ್ ಮಾಡು, ಮಗು ಆಚೆ ತೆಗಿ, ನೆಮ್ಮದಿ. ಅದಾದ ಮೇಲೆ ಸುಮಾರು ಒಂದು 8-10 ವರ್ಷ ಆದಮೇಲೆ ಆಗ ಶುರುವಾಗತ್ತೆ ಈ ನೋವಿನ ಕತೆ ಏನು ಅಂತ. ಆಗ ಇಡೀ ಜೀವನದಾದ್ಯಂತ ಈ ನೋವು ನೀವು ಅನುಭವಿಸ್ಬೇಕು. ಈ ಸೊಂಟದ ಹಿಂಭಾಗದಲ್ಲಿರ್ತಕ್ಕಂಥ, ಸೊಂಟದ ತಳಭಾಗದಲ್ಲಿರ್ತಕ್ಕಂಥ ಮೂಳೆ ಅತಿ ಹೆಚ್ಚು ಯಾರು ನೋವು ಬರುತ್ತೆ ಅಂದರೆ ಅದು ಹೆಣ್ಣುಮಕ್ಕಳಿಗೆ ಮಾತ್ರ. ಹೆಣ್ಣುಮಕ್ಕಳಿಗೆ ಸೊಂಟದ ನೋವು ಕೈ ಎತ್ತಿ. ಯಾಕೆ ಅಂದರೆ ಈ ಸಿಸರಿನ್ ಆದರೆ ಈ ಸಮಸ್ಯೆ ಇರುತ್ತೆ. ಹಾಗೆ ಹಿಂದೆ ಡಾಕ್ಟ್ರು ಹೇಳೋರು, ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಿದ್ರು, ಗರ್ಭವತಿ ಆದ ತಕ್ಷಣ ಮೂಲೆಯಲ್ಲಿ ಕೂತ್ಕೋಬೇಡಿ, ನಿಮ್ಮ ಕೈಲಾದಷ್ಟು ಕೆಲಸ ಮಾಡಿ, ನಿಮ್ಮ ಕೆಲಸ ನೀವು ಮಾಡಲೇಬೇಕು ಅಂತ ಹೇಳ್ತಿದ್ರು. ಇವತ್ತು ಮೆಟ್ಲತ್ತಬೇಡಿ, 10 ಹೆಜ್ಜೆ ನಡಿಬೇಡಿ, ರೂಮಲ್ಲೇ ಕೂತ್ಕೊಳ್ಳಿ, ಮಂಚದ ಮೇಲೆ ಮಲ್ಕೊಳ್ಳಿ, ತಲೆಗಿಳಿಯೋಕ್ಕೆ ಮುಂಚಿದಾಗ ಒಂದು ಹಾರ್ಲಿಕ್ಸ್ ಕುಡೀರಿ. ಇದೆಲ್ಲ ಯಾತಕ್ಕೋಸ್ಕರ? ನಾಳೆ ಸಿಸರಿನ್ಗೆ ನಿಮ್ಮ ಒಳಗೆ ಎಳ್ಕೊಳ್ಳೋಕ್ಕೋಸ್ಕರ ಇವತ್ತಿಂದ ನಾವು ಪೀಠಿಗೆ ಹಾಕೋದು. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ನಾವು ಇನ್ನಾದರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಆರೋಗ್ಯ ಹಾಳಾಗತ್ತೆ. ಹಾಗೆ ಈಗ ನಿಮ್ಮ ಉಸಿರಾಟದಲ್ಲಿ ಮತ್ತೊಮ್ಮೆ ನಿಮ್ಮ ಬಲಗಡೆ ಕಿವಿ, ಎಡಗಡೆ ಕಿವಿ ಹಾಳೆಗಳನ್ನು ಹಿಡ್ಕೊಳ್ಳಿ. ಸಾಕು, ಕಿವಿ ಹಾಳೆಗಳನ್ನು ಹಿಡ್ಕೋಬೇಕು. ಒಂದು ಸತಿ ಜೋರಾಗಿ ಉಸಿರು ತಗೊಳ್ಳಿ. ಜೋರಾಗಿ ಉಸಿರು ತಗೊಂಡು ಎಷ್ಟು ನಿಲ್ಲಿಸ್ಲಿಕ್ಕಾಗತ್ತೆ, ಆ ಉಸಿರು ದಮ್ಮನ್ನು ಎಷ್ಟು ನಿಲ್ಲಿಸ್ಬೋದು ಅಷ್ಟು ನಿಲ್ಲಿಸಿ ನಿಧಾನಕ್ಕೆ ಉಸಿರು ಬಿಡಿ. ಉಸಿರನ್ನ ತಗೋಬೇಕು, ಬಿಡಬೇಕು. ಈ ಪ್ರಕಾರ 9 ಸರ್ತಿ ಮಾಡಿ, 9 ಟೈಮ್ಸ್ ಮಾತ್ರ. ಒಂಬತ್ತೇ ಸರ್ತಿ, ಜಾಸ್ತಿ ಮಾಡಬೇಡಿ. ಆದಮೇಲೆ ಯಾರಾದರೂ ಒಬ್ಬರು ಕೈ ಮೇಲೆ ಕೆತ್ತಿ. ಇದರಿಂದ ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಎರಡೂ ಕಿವಿಯ ಹಾಳೆಗಳನ್ನು ಹಿಡಿದು ನಿಮ್ಮ ಉಸಿರಾಟವನ್ನು ಏರಿಳಿತ ಮಾಡಿದಾಗ ನಿಮ್ಮ ಬೆನ್ನು, ಸೊಂಟದ ನೋವು ಕಡಿಮೆ ಆಗಲಿಕ್ಕೆ ಅವಕಾಶಗಳು ಬಹಳ ಇದೆ ಅದರಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಈ ಮರುವು ಅನ್ನೋದು ಜಾಸ್ತಿ. ಜೋಬಲ್ಲಿರ್ತಕ್ಕಂಥ ಪೆನ್ನನ್ನು ಪಕ್ಕದಲ್ಲಿ ಸೈನ್ ಹಾಕಕ್ಕೆ ಕೊಟ್ಬಿಟ್ಟು ಅಯ್ಯೋ ಪೆನ್ ಎಲ್ಲೋ ಇಟ್ಟೆ ಅಂತ ಹುಡುಕಾಡ್ತಿರ್ತೀವಿ ನಾವು. ಯಾಕೆಂದರೆ ಇವತ್ತಿನ ಕೆಲಸದ ಒತ್ತಡ ಆಗಿದೆ. ಹಾಗೆ ನಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕಾದ್ರೆ ನಮಗೆ ನಾವು ಸಿದ್ಧತೆ ಮಾಡ್ಕೋಬೇಕು. ಮೆಮೊರಿ ಇಂಪ್ರೂವ್ ಆಗಬೇಕಾದ್ರೆ, ಜ್ಞಾಪಶಕ್ತಿ ಚೆನ್ನಾಗಿ ಬರಬೇಕಾದ್ರೆ, ಪ್ರತಿ ದಿವಸ ನಿಮ್ಮ ಜ್ಞಾಪಶಕ್ತಿ ನಿಮ್ಗೆ ಉಳಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು, ಪ್ರತಿದಿನ ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ಗಾಯತ್ರಿ ವಿಹಾರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಆರೋಗ್ಯಧಾನ, ಯೋಗ ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಬನ್ನಿ ಮತ್ತೆ ಮುಂದುವರಿಸೋಣ. ಪ್ರತಿದಿನ ಬೆಳಿಗ್ಗೆ ಸೂರ್ಯನ ಕಿರಣ ತುಳಸಿ ಗಿಡದ ಮೇಲೆ ಬಿದ್ದಾಗ ಆ ಬಿದ್ದಂತಹ ತುಳಸಿ ಗಿಡವನ್ನು ನೀವು ನೇರ ದೃಷ್ಟಿಯಿಂದ ದೃಷ್ಟಿಸಿ ನೋಡಬೇಕು. ನೋಡಿದಾದ ನಂತರ ನೋಡಬೇಕಾದ್ರೆ 21 ಸರ್ತಿ ನಿಮ್ಮ ಉಸಿರಾಟವನ್ನು ನಿಮ್ಮ ಮನಸ್ಸಲ್ಲೇ ಕೌಂಟ್ ಮಾಡಬೇಕು. ಮನಸ್ಸಲ್ಲಿ ಕೌಂಟ್ ಮಾಡಬೇಕು, ಗಿಡವನ್ನು ನೋಡಬೇಕು. ಹಾಗೆ ನಿಮ್ಮ ಮಧ್ಯಭಾಗದಲ್ಲಿ, ಹಣೆಯ ಮಧ್ಯಭಾಗದಲ್ಲಿ ಈ ಜಾಗವನ್ನು ಹೀಗೆ ಪ್ರೆಸ್ ಮಾಡಿಟ್ಕೊಳ್ಬೇಕು. ಮಧ್ಯಭಾಗವನ್ನು ಈ ಥರ ಪ್ರೆಸ್ ಮಾಡಿಟ್ಕೊಂಡು ತುಳಸಿ ಗಿಡವನ್ನು ಕರೆಕ್ಟಾಗಿ 21 ಸರ್ತಿ ನೋಡ್ತಾ ಉಸಿರಾಟವನ್ನು ಆಡಿದ್ರೆ, ಇದನ್ನು ನಾಳೆ ಬೆಳಗ್ಗೆ ನೀವು ಪ್ರಯೋಗ ಮಾಡಿ. ನಾಳೆ ಸಂಜೆವರೆಗೂ ನಿಮ್ಮ ಮನಸ್ಥಿತಿ, ನಿಮ್ಮ ಜ್ಞಾಪಶಕ್ತಿ, ನೀವು ಅಂದುಕೊಂಡಂತಹ ಕೆಲಸಗಳನ್ನು ಹೇಗೆ ಜಾಗರೂಕತೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಇನ್ನು ಎರಡನೇದು,
ಕೆಲವೊಬ್ಬರಿಗೆ ಹೊಟ್ಟೆ ಸಮಸ್ಯೆ ಇದೆ. ಹೊಟ್ಟೆ ಸಮಸ್ಯೆಗಾಗಿ ನಾನು ಹೇಳ್ತಿರ್ತೀನಿ ಅಮೃತ ಬಿಂದು ತಗೊಳ್ಳಿ ಅಂತ. ಆದರೆ ಅಮೃತ ಬಿಂದು ತಗೊಳ್ಳೋಕ್ಕೂ ಮೊದಲು ಮನೆಯೊಳಗೆ ಒಂದು ಔಷಧಿ ಇದೆ. ಏನದು? ಹೊಟ್ಟೆ ನೋವು ಬರೋದು ಯಾವಾಗಪ್ಪ ಅಂದರೆ ನಮಗೆ ಸರಿಯಾಗಿ ಮೋಷನ್ಸ್ ಆಗದಿರ ಇದ್ದಾಗ. ಯಾವಾಗ ಮಲಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಬರುತ್ತೋ ಆವಾಗ ಇಲ್ಲದ ರೋಗ ಶುರುವಾಗುತ್ತೆ. ದೇಹದ ದುರ್ಗಂಧ ಯಾವಾಗ ಬರುತ್ತೆ ಅಂದರೆ ಸರಿಯಾದ ಕ್ರಮಬದ್ಧವಾಗಿ ಮಲಮೂತ್ರ ವಿಸರ್ಜನೆ ಆಗಲಿಲ್ಲ ಅಂದ್ರಾಗ ನಮ್ಮ ಪಕ್ಕದಲ್ಲಿ ಯಾರೂ ಕೂತ್ಕೊಳ್ಳಿಕ್ಕಾಗಲ್ಲ. ಅಂಥ ಸಮಸ್ಯೆಗಳು ಬರುತ್ತೆ. ಅದು ಯಾವೊಬ್ಬ ಮನುಷ್ಯನಿಗೂ ಬರೋದು ಬೇಡ. ಅದು ಬರಬಾರ್ದು ಅಂದರೆ ನಾವೇನು ಮಾಡಬೇಕು? ಪ್ರತಿದಿನ 2 ರಿಂದ 4 ತುಳಸಿ ದಳ, 1 ಲೋಟ ನೀರು. ಅದು ನೀರು ಹಿಂದಿನ ದಿವಸ ರಾತ್ರಿ ಸಾಧ್ಯವಾದರೆ ತಾಮ್ರದ ಪಾತ್ರೆಯಲ್ಲಿ ಇಡಿ. ತಾಮ್ರದ ತಂಬಿಗೆ, ತಾಮ್ರದ ಲೋಟ, ತಾಮ್ರದ ಚೊಂಬು ಅಂತಹದರಲ್ಲಿ ನೀರನ್ನ ರಾತ್ರಿ ಇಡಬೇಕು. ಬೆಳಗ್ಗೆ ಅದರಲ್ಲಿ 4 ತುಳಸಿ ದಳ ಹಾಕಬೇಕು. ಒಂದು ಸಣ್ಣದಾಗಿ ಒಂದು ಮೆಣಸು ನೋಡಿದಿರಲ್ಲ, ಕಾಳು ಮೆಣಸು, ಆ ಮೆಣಸು ಎಷ್ಟಿದೆಯೋ ಅಷ್ಟನ್ನು ಶುಂಠಿ ಆ ನೀರಲ್ಲಿ ಹಾಕಿ ಬೆಳಗ್ಗೆ ಕಾಫಿ ಟೀ ಕುಡಿಯೋದಕ್ಕೆ ಮುಂಚಿತವಾಗಿ ಆ ನೀರು ತುಳಸಿ ಸಮೇತ ನೀರು ಕುಡೀರಿ. ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲೇ ಕ್ಲಿಯರ್ ಆಗುತ್ತೆ. ಅದಾದ ಮೇಲೆ ನಿಮ್ಮ ಮುಂದಿನ ಕೆಲಸ ಕಾಫಿ ಟೀ ಏನು ಬೇಕಾದ್ರೂ ಮಾಡಿ. ಹೀಗೆ ಹೊರಟ್ರೆ ಸಾಕಷ್ಟು ಇದೆ. ಹಾಗೆ ನಿಧಾನಕ್ಕೆ ಎದ್ದು ನಿಂತ್ಕೊಳ್ಳಿ. ನಿಮ್ಮ 2 ಕೈಗಳನ್ನು ಮೇಲೆತ್ತಿ ಹಾಗೆ ನಿಮ್ಮ 2 ಪಾದಗಳನ್ನು ಸಾಧ್ಯವಾದರೆ ಒಂದು 3 ಅಡಿ 4 ಅಡಿಯಷ್ಟು ಪಾದಗಳನ್ನು ಸ್ವಲ್ಪ ಅಗಲಿಸಿ. 11 ಬಾರಿ ನಿಮಗೆ ಎಷ್ಟು ಮೇಲೆ ಎಗರಲಿಕ್ಕಾಗತ್ತೆ, ಎಷ್ಟು ಸಾಧ್ಯವೋ ಅಷ್ಟು ವಿಶಾಲವಾಗಿರಲಿ. ಉಸಿರಾಟವನ್ನು ನಿಧಾನಕ್ಕೆ 3 ಬಾರಿ ಉಸಿರಾಟವನ್ನು ಏರಿಳಿತ ಕರೆಕ್ಟಾಗಿ ಕ್ರಮಬದ್ಧವಾಗಿ ತಗೊಳ್ಳಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮೇಲ್ಭಾಗದಲ್ಲಿರ್ತಕ್ಕಂಥ ಆಕಾಶವನ್ನು ಮುಟ್ಲಿಕ್ಕೆ ಒಂದು ಸತಿ ಮೇಲಕ್ಕೆ ಎಗರಿ ಚಪ್ಪಾಳೆ ಬಾರಿಸಿ ಪುನಃ ನಿಮ್ಮ 2 ಪಾದವನ್ನು ಒಟ್ಟಿಗೆ ಸೇರಿಸಿ 11 ಸರ್ತಿ. ಹಾಗೆ 5 ಸರ್ತಿ ಓಂ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ 2 ಕೈಗಳನ್ನು ಮೇಲೆತ್ತಿ ಕೈ ಜೋಡಿಸಿ ಓಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು 5 ಬಾರಿ ಹೇಳೋಣ. ಎಲ್ಲರೂ ಜೋರಾಗಿ ಹೇಳಿ. ಸಂತೋಷ. ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಇನ್ನೊಂದು ವಿಚಾರವನ್ನು ಕಿವಿಗೊಟ್ಟು ಕೇಳಿ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ಸಂಪೂರ್ಣವಾದಂತಹ ರೀತಿ ಪ್ರಸಾದವನ್ನು ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ ಹೊರಡಬೇಕು. ಯೋಗ ಪಟುಗಳು ಯೋಗ ಪ್ರದರ್ಶನವನ್ನು ಮಾಡುವಂತಹ ಈ ಒಂದು ಕಾಯಕ ಒಟ್ಟಾರೆ ಎಲ್ಲರೂ ನಾಚುವಂಥ ರೀತಿ. ಇವರು ಬಾಲ್ಯದಿಂದಲೇ ಅಭ್ಯಾಸ ಮಾಡಿದ್ರು ಅಥವಾ ಈಗ ಇತ್ತೀಚಿನಿಂದಲೇ ಅಭ್ಯಾಸ ಮಾಡ್ತಿದ್ದಾರೋ, ಒಂದಂತೂ ಸತ್ಯ, ಆರೋಗ್ಯ ಭಾಳ ವಿಶೇಷವಾಗಿ ಕಾಪಾಡಿಕೊಳ್ತಾ ಇದ್ದಾರೆ. ಅವರಂತೆ ನಾವು ಆಗೋಣ. ಒಳ್ಳೆಯದಾಗಲಿ. ಶುರು ಮಾಡಿಸಿ.
ಇಷ್ಟೊತ್ತು ಆರತಿನ ಹಿಡಿದಿದ್ದೀರಿ. ನನಗೆ ಖಂಡಿತ ಗೊತ್ತಿಲ್ಲ ಧನ್ವಂತರಿ ಮಹಾವಿಷ್ಣು ಇಲ್ಲಿ ಬರ್ತಾನೆ ಅಂತ. ಆತನ ಆಶೀರ್ವಾದಕ್ಕೆ ಆತ ಇಲ್ಲಿ ಬಂದಾಯಿತು. ಈ ಧನ್ವಂತರಿ ಮಹಾವಿಷ್ಣುವಿಗೆ ನಾವು ಆರತಿ ಮಾಡೋಣ. ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೀಕ್ಷಕರೇ, ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಗುರೂಜಿಯವರು ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ತಾಲೂಕು ಛಾಯಾನಗರದಲ್ಲಿರ್ತಾರೆ. ಇಲ್ಲಿ ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ, 20ನೇ ವರ್ಷದ ಜಾತ್ರಾ ವೈಭವ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಧರ್ಮ ಜಾಗೃತಿ ಸಭೆ. ಇಲ್ಲಿ ಇದೇ ಸಂದರ್ಭದಲ್ಲಿ ಆನೆಯ ಅಂಬಾರಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಶೇಷವಾದ ರೀತಿಯಲ್ಲಿ ಆಚರಿಸಲಾಗ್ತಾ ಇದೆ. ಹಾಗಾಗಿ ಈ 2 ದಿನದ ಕಾರ್ಯಕ್ರಮಗಳಲ್ಲಿ ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಿ, ಸ್ವಾಮಿಯ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ದಿನದ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀವಿ. ಮತ್ತೆ ಸೋಮವಾರ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.